ಜನನೀಂ ಶಾರದಾ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ವಿಲಾಸದರಾಗಿರುವ ಆದರಣೀಯ ಹಿರಿಯರಿಗೆ, ಮಿತ್ರರಿಗೆ ಶ್ರದ್ಧಾಪೂರ್ವಕ ನಮನಗಳು. ವೇದಿಕೆಯ ಮುಂಭಾಗದಲ್ಲಿ ಈ ಪುಸ್ತಕದ ಬಿಡುಗಡೆಗೆ ಅಂತ ಆಗಮಿಸಿರುವಂಥ ಎಲ್ಲ ಮಿತ್ರರಿಗೂ ಹಿರಿಯರಿಗೂ ನಮಸ್ಕಾರ. ನನಗೆ ಯಾವಾಗಲೂ ಅನಿಸುತ್ತೆ, ಕರ್ನಾಟಕಕ್ಕೂ ಸಾವರ್ಕರ್ಗೂ ಮತ್ತು ಕರ್ನಾಟಕ ಸಾವರ್ಕರ್ ಮತ್ತು ರಾಮಸ್ವಾಮಿಯವರಿಗೆ ಒಂದು ವಿಶೇಷವಾದ ಲಿಂಕ್ ಇದೆ ಅಂತ. ಯಾವಾಗ ಒಂದು ಗೊಂದಲ ಸಾವರ್ಕರ್ ಕುರಿತಂತೆ ಬರುತ್ತೋ ಆಗೆಲ್ಲ ಗೊತ್ತೋ ಗೊತ್ತಿಲ್ಲದೇನೋ ರಾಮಸ್ವಾಮಿಯವರಲ್ಲಿ ಏನಾದರೂ ಒಂದು ಕೆಲಸ ಆಗಿರುತ್ತೆ ಅಂತ. ಆದರಣೀಯ ರಾಮಸ್ವಾಮಿಯವರು ಏನಾದರೂ ಆಗಿರುತ್ತೆ. ಚೆನ್ನಾಗಿ ನೆನಪಿದೆ ನನಗೆ, ಮಣಿಶಂಕರ್ ಅಯ್ಯರ್ ಸಾವರ್ಕರರ ಕುರಿತಂತೆ ಒಂದು ಹೇಳಿಕೆ ಕೊಟ್ಟಾಗ ಅವರ ಫಲಕವನ್ನು, ಅಂಡಮಾನಿನ ಜೈಲಿನ ಹೊರಗಡೆ ಇದ್ದಂಥ ಫಲಕವನ್ನು ತೆಗೆಸಿದಾಗ ರಾಷ್ಟ್ರೋತ್ಥಾನದ ಕಡೆಯಿಂದ ಒಂದು ಪುಸ್ತಕ ಸಾವರ್ಕರ್ ಕುರಿತಂತೆ ಬಂದಿತ್ತು. ಆ ಪುಸ್ತಕದ ಪ್ರೇರಣೆಯೂ ಕೂಡ ಸ್ವತಃ ರಾಮಸ್ವಾಮಿಯವರೇ ಆಗಿದ್ದರು ಅಂತ. ಇವತ್ತು ಎಂಥ ಕಾಕತಾಳೀಯ, ಹೇಗಾದರೂ ಕರ್ಕೊಳ್ಳಿ ಇದನ್ನು. ನಿನ್ನೆ ಒಬ್ಬ ಪೊಲಿಟಿಕಲ್ ಲೀಡರ್ ಭಾರತ್ ಜೋಡೋ ನಡುವೆ ಸಾವರ್ಕರ್ ಹೇಡಿತನದ ಪತ್ರವನ್ನು ಬರೆದಿದ್ದವರು ಅಂತ ಹೇಳಿಕೆ ಕೊಡೋಕ್ಕೂ ಇವತ್ತು ಈ ಪುಸ್ತಕವನ್ನು ಬಿಡುಗಡೆ ಮಾಡೋದಕ್ಕೂ ಎಷ್ಟು ಕಾಕತಾಳೀಯವಾಗಿದೆ ಅಂತಂದರೆ, ಬಹುಶಃ ಅಂದ್ಕೊಳ್ಬೋದು ಮೊದಲೇ ಈತ ಹೇಳಿಕೆ ಕೊಡ್ತಾನೆ ಅಂತ ಅವ್ರಿಗೆ ಗೊತ್ತಿತ್ತೇನೋ, ಹೀಗಾಗಿ ಪುಸ್ತಕದ ಬಿಡುಗಡೆ ಮಾಡ್ತಿದ್ದಾರೇನೋ. ಇದು ಅಂಕಣಗಳ ಸಂಗ್ರಹ, ಆದರೆ ತಿಳ್ಕೊಳ್ಳೋರಿಗೆ ಏನಾಗಬೇಕಾಗಿದೆ. ಹೀಗಾಗಿ ನಾನು ಅಂದ್ಕೊಂಡಿದ್ದು ಈ ಪುಸ್ತಕದ ಬಿಡುಗಡೆ ಇವತ್ತು ಅಂತ ಮೊದಲೇ ಗೊತ್ತಿತ್ತಾದರೂ ನಿನ್ನೆ ಅದರ ಕುರಿತಂಥ ಡಿಸ್ಕಷನ್ನಲ್ಲಿ ಭಾಗವಹಿಸಬೇಕಾಗಿ ಬಂದಾಗ ಅನ್ನಿಸ್ತಿತ್ತು ನನಗೆ, ರಾಮಸ್ವಾಮಿಯವ್ರಿಗೂ ಸಾವರ್ಕರ್ಗೂ ಏನೋ ಕೊಂಡಿ ಇದ್ದಿರ್ಬೋದು ಈ ಕಾರಣಕ್ಕೆ ಅಂತ. ಹೀಗಾಗಿ ಭಾಳ ಜನ ಹೇಳ್ತಿರ್ತಾರೆ ನನಗೆ, ಕರ್ನಾಟಕದಲ್ಲಿ ಸ್ವತಃ ಸಾವರ್ಕರ್ ಅವ್ರ ಮೊಮ್ಮಗ ನಮ್ಮ ಜೊತೆ ಬಂದಾಗ ಹೇಳ್ತಾರೆ, ಅವರು ತುಂಬ ಹೃದಯ ತುಂಬಿ ಹೇಳ್ತಿದ್ರು ನನಗೆ, ಕರ್ನಾಟಕದಲ್ಲಿ ಸಾವರ್ಕರ್ ಬಗ್ಗೆ ಎಷ್ಟು ಪ್ರಚಾರ, ಎಷ್ಟು ಆದರ, ಎಷ್ಟು ಪ್ರೀತಿ ಇದೆಯೋ ಅಷ್ಟು ಸ್ವತಃ ಮಹಾರಾಷ್ಟ್ರದಲ್ಲೂ ಇಲ್ಲ ಅಂತ. ನಾನು ಅದಕ್ಕೆ ಹೇಳ್ತಿದ್ದೀನಿ, ಅದಕ್ಕೆ ಮುಖ್ಯವಾದ ಕಾರಣಗಳು ಇಂತಿಂಥವಿವೆ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದರೂ ಅರ್ಥ ಆಗುವಂಥ ಸಂಗತಿ ಅಲ್ಲ ಅಂತ. ಈ ಇಡೀ ಕೃತಿ ಸಾವರ್ಕರ್ ಕುರಿತಂತೆ ಒಂದು ಸಮಗ್ರವಾಗಿರುವಂಥದ್ದು ಅಂತಲ್ಲ. ಅದನ್ನು ಸ್ವತಃ ರಾಮಸ್ವಾಮಿಯವರೇ ಆರಂಭದಲ್ಲೇ ಹೇಳಿಬಿಡ್ತಾರೆ. ಈಗ ಇತ್ತೀಚೆಗೆ ಕಳೆದ 5 ವರ್ಷಗಳಲ್ಲಿ ಸಾವರ್ಕರ್ ಕುರಿತಂಥ ಅನೇಕ ಕೃತಿಗಳು ಬಂದಿವೆ, ಸಂಶೋಧನಾ ಕೃತಿಗಳು ಬಂದಿವೆ. ಆ ಕೃತಿಗಳನ್ನು ಓದಬೇಕು ಎನ್ನುವಂಥ ಆಸ್ಥೆ ಹುಟ್ಟಿಸುವಂಥ ಕೃತಿ ಇದು ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಹಾಗಂತ ಅವರೇ ಹೇಳಿಕೊಂಡ್ರು. ಈ ಕೃತಿಯಲ್ಲಿ ಸಿಗಬಹುದಾಗಿರುವಂಥ ಅನೇಕ ವಿಚಾರಗಳು ಹೇಗಿವೆ ಅಂತಂದರೆ, ನಿನ್ನೆ ಒಂದು ಟಿ ವಿ ಡಿಬೇಟ್ಗೆ ನಾನು ಈ ಪುಸ್ತಕವನ್ನು ಪೂರ್ತಿ ಓದಿದ್ದರಿಂದ ಎಂಥ ಲಾಭ ಆಯಿತು ಅಂತಂದರೆ, ರಾಹುಲ್ ಗಾಂಧಿ ಒಂದು ಮಾತನ್ನು ಹೇಳಿದ್ದಾನೆ. ಆ ಮಾತಿನಲ್ಲಿ ನಾನು ಮುಂದೆ ಹೇಳೋದೆಲ್ಲ ಕೃತಿಯಿಂದ ಉದ್ಧರಿಸುವಂಥದ್ದೇ. ರಾಹುಲ್ ಗಾಂಧಿ ಏನು ಹೇಳಿದ್ದಾನೆ ಅಂತಂದರೆ, ಸಾವರ್ಕರ್ ಒಬ್ಬ ಹೇಡಿ, ಆತನನ್ನು ವೀರ ಅಂತ ಕರೀಬಾರದು, ನನ್ನ ಹತ್ರ ಅದಕ್ಕೆ ಬೇಕಾಗಿರುವಂಥ ಪುರಾವೆ ಇದೆ ಅಂತ. ನನಗೆ ಡಿಬೇಟ್ನಲ್ಲಿ ಕೇಳಿದರು ಆ್ಯಂಕರ್, ರಾಹುಲ್ ಗಾಂಧಿ ಹಿಂಗೆ ಹೇಳ್ತಾರಲ್ಲ. ನಾನು ಹೇಳಿದೆ, ಸತ್ಯ, ರಾಹುಲ್ ಗಾಂಧಿ ಹೇಳೋದು ಸತ್ಯ. ರಾಹುಲ್ ಗಾಂಧಿ ಹೇಳೋದು ಸತ್ಯ ಆಗಿರೋದ್ರಿಂದ ಅವನ ಅಜ್ಜಿ ಇಂದಿರಾ ಗಾಂಧಿ ಪರಮದಡ್ಡಿ ಅಂತ. ಯಾಕೆ ಅಂತ ಕೇಳಿದ ಆ್ಯಂಕರ್. ನಾನು ಹೇಳಿದೆ, ಯಾಕೆ ಅಂತಂದರೆ ಅವನ ಅಜ್ಜಿ ಇಂದಿರಾ ಗಾಂಧಿ ಸಾವರ್ಕರ್ ತೀರಿಕೊಂಡಾಗ ಇದು ಈ ದೇಶಕ್ಕೆ ಭರಿಸಲಾಗದ ನಷ್ಟ ಅಂತ ಹೇಳಿದರು. ಎಂಥ ದಡ್ಡಿ ಇರಬೇಕಾಕೆ. ರಾಹುಲ್ ಗಾಂಧಿ ಸತ್ಯ ಅನ್ನೋದಾದರೆ ಆಕೆ ಪರಮದಡ್ಡಿ ಆಗಿರಬೇಕು. ಸಾವರ್ಕರ್ರ ವಿಚಾರದಲ್ಲಿ ಸಾವರ್ಕರ್ ಕುರಿತಂಥ ಒಂದು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿಸಿದ್ದಾಕೆ. ಸಾವರ್ಕರ್ ಕುರಿತಂತೆ ಒಂದು ಫಿಲ್ಮ್ ತರಬೇಕು ಎನ್ನುವಂಥ ತಾನು ತನ್ನ ಫಿಲ್ಮ್ ಡಿವಿಷನ್ಗೆ ಒಂದು ಆಜ್ಞೆ ಮಾಡಿ ಒಂದು ಒಳ್ಳೆ ಫಿಲಮ್ ಅದ್ರ ಮೇಲೆ ಬೇಕು ಅಂತ ಹೇಳಿದವಳು ಆಕೆ. ಎಲ್ಲಕ್ಕಿಂತ ಹೆಚ್ಚು ಸಾವರ್ಕರ್ ನ್ಯಾಸಕ್ಕೆ 11,000 ರೂಪಾಯಿಯನ್ನು ದೇಣಿಗೆಯಾಗಿ ಕೊಟ್ಟವಳು ರಾಹುಲ್ ಗಾಂಧಿಯವರ ಅಜ್ಜಿ. ಇಲ್ಲ ಈಕೆ ಸರಿ ಇರಬೇಕು, ಇಲ್ಲ ಆತ ಸರಿ ಇರಬೇಕು, ಯಾವುದು? ಕಾಂಗ್ರೆಸ್ನವರಿಗೆ ಗೊಂದಲ, ಆ್ಯಂಕರ್ಗೆ ಗಾಬರಿ ಆಯಿತು, ಏನು ಹೇಳ್ತಿದ್ದಾರೆ ಚಕ್ರವರ್ತಿ ಅಂತ. ನಾನು ಹೇಳಿದೆ, ನಿಲ್ಲಿಲ್ಲ, ಇನ್ನೂ ಬೇಕಾದಷ್ಟು ವಿಚಾರಗಳಿವೆ ಅಂತ. ಈ ಕೃತಿ ಅಷ್ಟು ಅಪರೂಪದ ಸಂಗತಿಗಳನ್ನು ಕಟ್ಟಿಕೊಡುತ್ತೆ. ನ್ಯಾಯಮೂರ್ತಿ MC ಚಾಗ್ಲಾ ಒಂದು ಮಾತು ಹೇಳ್ತಾರೆ, ಭಾಳ ಗಂಭೀರವಾಗಿರುವಂಥ ಮಾತು. ಕಾಂಗ್ರೆಸ್ಸಿಗರು ತಮ್ಮನ್ನು ತಾವು ವಾಪಸ್ ವಿಮರ್ಶೆ ಮಾಡಿಕೊಳ್ಬೇಕಾಗಿರುವಂಥ ಮಾತು. ಅವರೇನು ಹೇಳ್ತಾರೆ ಅಂತಂದರೆ, ಸಾವರ್ಕರ್ ಕಷ್ಟಪಟ್ಟು ನಿರ್ಮಾಣ ಮಾಡಿದ ಬುನಾದಿಯಿಂದಲೇ ಮುಂದೆ ಗಾಂಧೀಜಿಯವರ ಅನೇಕ ಪ್ರಯೋಗಗಳು ಸಫಲಗೊಂಡಿದ್ದು ಅಂತ. ನ್ಯಾಯಮೂರ್ತಿ MC ಚಾಗ್ಲಾ, ಮೊಹಮ್ಮದ್ ಚಾಗ್ಲಾ ಅವರನ್ನು ನೆಹರು ಪಿಕ್ ಮಾಡಿಕೊಂಡು ತನ್ನ ಕ್ಯಾಬಿನೆಟ್ಟಿಗೆ ತಗೊಂಡಿದ್ರು ಅಂತ ಹೇಳಲಾಗತ್ತೆ. ಅಂಥವ್ರು ಹೇಳಿರುವಂಥ ಮಾತು, ಸಾವರ್ಕರ್ ಹಾಕಿಕೊಟ್ಟ ಬುನಾದಿಯ ಮೇಲೆ ಮುಂದೆ ಗಾಂಧೀಜಿಯವರ ಅನೇಕ ಪ್ರಯತ್ನಗಳು ಸಫಲಗೊಂಡವು ಅಂತ.
ಇನ್ನು ಅಪರೂಪದ ಕೆಲವು ಸಂಗತಿಗಳೇನು ಅಂತಂದರೆ, ಸ್ವತಃ ಅಂಬೇಡ್ಕರ್ ಮತ್ತು ಸಾವರ್ಕರ್ ಕುರಿತಂಥ ಸಂಬಂಧಗಳ ಕುರಿತಂತೆ ಅನೇಕರು ಚರ್ಚೆ ಮಾಡಲ್ಲ. ಸಾವರ್ಕರ್ ಗಾಂಧಿ ಹತ್ಯೆಯ ಆರೋಪಿಯಾಗಿದ್ದಾಗ ಸಾವರ್ಕರ್ ಈ ಆರೋಪಕ್ಕೆ ಯಾವುದೇ ಸಾಕ್ಷಿ ಇಲ್ಲ, ಅಗತ್ಯ ಬಿದ್ದರೆ ನಾನು ಅವರ ವಾದಕ್ಕೋಸ್ಕರ ಬರ್ತೀನಿ ಅಂತ ಹೇಳಿದವರು ಅಂಬೇಡ್ಕರ್ ಅಂತ. ತಮ್ಮ ಥಾಟ್ಸ್ ಆನ್ ಪಾಕಿಸ್ತಾನದಲ್ಲಿ ಅಂಬೇಡ್ಕರ್ ಸಾವರ್ಕರ್ ಕುರಿತಂತೆ ಮಾತನಾಡ್ತಾ ಹೇಳ್ತಾರೆ, ಸಾವರ್ಕರ್ ದೃಷ್ಟಿ ದೇಶದ ಕುರಿತಂತೆ ಎಷ್ಟು ಸ್ಪಷ್ಟವಾಗಿದೆಯೋ ಕಾಂಗ್ರೆಸ್ನ ದೃಷ್ಟಿ ಅಷ್ಟು ಸ್ಪಷ್ಟವಾಗಿಲ್ಲ ಅಂತ ತುಂಬ ಸ್ಪಷ್ಟವಾಗಿರುವಂಥ ದನಿಯಲ್ಲಿ ಹೇಳಿರೋದನ್ನು ರಾಮಸ್ವಾಮಿಗಳು ಈ ಕೃತಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಇದನ್ನು ನಾನು ನಿನ್ನೆ ಅವ್ರ ಜೊತೆ ಉಲ್ಲೇಖ ಮಾಡ್ತಾ ಹೇಳಿದೆ. ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಅಂತಂದರೆ, ಕಮ್ಯುನಿಸ್ಟ್ ಲೀಡರ್ ಶ್ರೀಪಾದ್ ಡಾಂಗೆ ಒಂದು ಮಾತನ್ನು ಹೇಳ್ತಾರೆ, ವಸಾಹತುಶಾಹಿ ಹೋರಾಟಗಳಲ್ಲಿ ಅಗ್ರಣಿಯಾಗಿದ್ದವರು ಸಾವರ್ಕರ್ ಅಂತ. ವಸಾಹತುಶಾಹಿ ವಿರೋಧದ ಹೋರಾಟದಲ್ಲಿ ಅಗ್ರಣಿಯಾಗಿದ್ದವರು ಸಾವರ್ಕರ್ ಅಂತ. ವೈಸ್ರಾಯ್ ಲಿನ್ಲಿತ್ಗೋ ಸೆಕೆಂಡ್ ವರ್ಲ್ಡ್ ವಾರ್ನ ಸಂದರ್ಭದಲ್ಲಿ ಒಂದು ಸಾವರ್ಕರ್ ಜೊತೆ ಒಂದು ಮಾತುಕತೆ ಆಡಿ, ಆ ಮಾತುಕತೆಯ ನಂತರ ಏನು ಹೇಳ್ತಾನೆ ಅಂತಂದರೆ, ಯುದ್ಧ ಪರಿಸ್ಥಿತಿಯ ಭೂಮಿಕೆಯನ್ನು, ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಸಾಂದರ್ಭಿಕತೆಯನ್ನು ಗ್ರಹಿಸಿ ವಸ್ತುನಿಷ್ಠವಾಗಿ ಅಭಿಮತ ತಳೆದಿರುವಂಥ ಏಕೈಕ ರಾಜನೀತಿಜ್ಞ ಅಂತ ಯಾರಾದರೂ ಇದ್ದರೆ ಅದು ಸಾವರ್ಕರ್ ಮಾತ್ರ ಅಂತ ವೈಸ್ರಾಯ್ ಲಿನ್ಲಿತ್ಗೋ ಹೇಳೋದು. ಸೆಕೆಂಡ್ ವರ್ಲ್ಡ್ ವಾರ್ ಹೊತ್ತಿನಲ್ಲಿ ಸಾವರ್ಕರ್ ಜೊತೆ ಚರ್ಚೆ ಮಾಡಿದಾಗ. ಸೊ ವೈಸ್ರಾಯ್ ಲಿನ್ಲಿತ್ಗೋ ಸರಿಯಾಗಿದ್ದರೆ ಅಥವಾ ರಾಹುಲ್ ಗಾಂಧಿ ಸರಿಯಾಗಿದ್ದರೆ ವೈಸ್ರಾಯ್ ಲಿನ್ಲಿತ್ಗೋ ದಡ್ಡನಾಗಿರಬೇಕು. ಯಾವುದಾದ್ರೂ ಒಂದು ಎಕ್ಸೆಪ್ಟ್ ಮಾಡಬೇಕಲ್ಲ ಇವರು, ಇಬ್ಬರಲ್ಲಿ ಯಾರು ಸರಿ ಅನ್ನೋದನ್ನು ಎಕ್ಸೆಪ್ಟ್ ಮಾಡಲೇಬೇಕಲ್ಲ ಇವತ್ತು ಫೈನಲಿ ಅಂತ. ನಾನು ಇಷ್ಟಾದ ನಂತರ ವಾದವನ್ನು ಮುಗಿಸೋಕ್ಕಿಂತ ಮುಂಚೆ ಅವ್ರಿಗೊಂದು ಮಾತು ಹೇಳಿದೆ, ಒಂದು ಇಂಪಾರ್ಟೆಂಟ್ ಕೋಟ್ ಮಾಡ್ತೀನಿ, ಈ ಕೋಟ್ ಯಾರದ್ದು ಅಂತ ಆಮೇಲೆ ಹೇಳ್ತೀನಿ, ಉಳಿದವರೆಗೂ ನೀವು ಯೋಚನೆ ಮಾಡಿ ಅಂತ. ನಾನು ಹೇಳಿದೆ, ಭಾರತದಿಂದ ಬ್ರಿಟಿಷ್ ಪ್ರಭುತ್ವ ಉಚ್ಚಾಟನೆಯಾಗಬೇಕೆಂಬ ಸ್ಪಷ್ಟತೆ ನನಗಿಂತ ಮುಂಚೆ ಪಡೆದವರು ಸಾವರ್ಕರ್. ಭಾರತವನ್ನು ಪ್ರೀತಿಸಿದ ತಪ್ಪಿಗೆ ಅವರನ್ನು ಅಂಡಮಾನಿನ ಬಂಧನದಲ್ಲಿಟ್ಟಿದ್ದಾರೆ. ನ್ಯಾಯಯುತ ಸರ್ಕಾರವೇನಾದರೂ ಇದ್ದಿದ್ರೆ ಅವರು ಇಲ್ಲಿ ಅತ್ಯುನ್ನತ ಪದವಿಯಲ್ಲಿ ಇರ್ತಾ ಇದ್ರು. ಸಾವರ್ಕರ್ ಸೋದರರ ದುರ್ಭರ ಪರಿಸ್ಥಿತಿ ನನ್ನನ್ನು ಉದ್ವಿಗ್ನಗೊಳಿಸಿದೆ. ಹೇಳಿದವರು ಯಾರು ಅಂತಂದರೆ, ಯಾರ ಸರ್ನೇಮ್ ತೆಗೆದುಕೊಂಡು ರಾಹುಲ್ ತಿರುಗಾಡ್ತಾ ಇದ್ದಾರೋ ಆ ಸರ್ನೇಮ್ ಕೊಡುಗೆಯಾಗಿ ಕೊಟ್ಟಂಥ ಮಹಾತ್ಮ ಗಾಂಧಿ 1921ನ ಯಂಗ್ ಇಂಡಿಯಾದಲ್ಲಿ ಬರೆದಿದ್ದಾರೆ. ರಾಹುಲ್ ಗಾಂಧಿ ತೋರಿಸ್ತಾ ಇರುವಂಥ ಪ್ರೂಫು 1911ರಿಂದ 14ರ ನಡುವೆ ಬರೆದಿರಬಹುದಾಗಿರುವಂಥ ಪತ್ರಗಳದ್ದು. ಆದರೆ ನಾನು ಈ ಕೃತಿಯಿಂದ ಕೋಟ್ ಮಾಡಿರೋದು 1921ರಲ್ಲಿ ಮಹಾತ್ಮ ಗಾಂಧೀಜಿ ಯಂಗ್ ಇಂಡಿಯಾದಲ್ಲಿ ಬರೆದಿರುವಂಥದ್ದು. ಅಂದರೆ ಈ 7 ವರ್ಷಗಳ ಗ್ಯಾಪಿನ ನಂತರವೂ ಕೂಡ ಒಂದೋ ಮಹಾತ್ಮ ಗಾಂಧೀಜಿಗೆ ಸಾವರ್ಕರ್ ಯಾರು ಅಂತ ಗೊತ್ತಿರಲಿಲ್ಲ, ಅಥವಾ ರಾಹುಲ್ ಗಾಂಧಿ ತುಂಬ ಅಧ್ಯಯನ ಮಾಡಿದ್ದಾರೆ ಅಂತ. ಸೊ ಎರಡರಲ್ಲಿ ಯಾವ್ದು ಸತ್ಯ ಅಂತ ಇಡೀ ದೇಶಕ್ಕೆ ಗೊತ್ತಿರೋದ್ರಿಂದ ಅನೇಕ ಸಂಗತಿಗಳಿಗಿವೆ. ರಾಮಸ್ವಾಮಿಗಳು ಯಾವತ್ತೂ ಅಷ್ಟೇ, ಒಂದ್ಸಲ ಶತಾವಧಾನಿ ಗಣೇಶರು ತಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ರು, ನಂಗದು ಭಾಳ ಖುಷಿ ಅನ್ನಿಸ್ತು. ಏನು ಹೇಳ್ತಿದ್ರು ಅಂತಂದರೆ, ಗೋಖಲೆಯಲ್ಲಿ ಮಾತನಾಡ್ತಾ, ನನಗೆ ರಾಮಸ್ವಾಮಿಗಳ ಮೇಲೆ ಒಂದೇ ಒಂದು ಆಶ್ಚರ್ಯದ ಸಂಗತಿ ಏನು ಅಂತಂದರೆ, ನಾನು ಯಾವುದಾದ್ರೂ ಒಂದು ವಿಚಾರವನ್ನು ತಗೊಂಡು ಎಲ್ಲ ಮಾತಾಡಿ ಮುಗಿಸಿದ್ದೀನಿ ಅಂದಮೇಲೂ ನಾನು ಟಚ್ ಮಾಡದೇ ಇರುವಂಥ ಯಾವುದೋ ಒಂದು ಸಂಗತಿಯನ್ನು ತೆಗೆದುಕೊಂಡು ಹೇಳಬಲ್ಲವರು ರಾಮಸ್ವಾಮಿಗಳು ಅಂತ. ಅದು ನನಗೆ ಯಾವಾಗಲೂ ವಿಶೇಷ ಅನಿಸುತ್ತೆ ಅಂತ. ಹೀಗೆ ಈ ಕೃತಿಯಲ್ಲಿ ಆ ಥರದ ಅನೇಕ ಹೊಳಹುಗಳಿವೆ. ನಾನು ತುಂಬ ಸಾವರ್ಕರ್ ಬಗ್ಗೆ ಓದಿಕೊಂಡ ನಂತರವೂ ಕೂಡ ಅನೇಕ ಹೊಸ ಸಂಗತಿಗಳನ್ನು ನೋಟ್ ಮಾಡಿ ಅಂಡರ್ಲೈನ್ ಮಾಡ್ಕೊಳ್ಬಹುದಾಗಿರುವಂಥ ಸಂಗತಿಗಳನ್ನು ರಾಮಸ್ವಾಮಿಗಳು ಉಲ್ಲೇಖ ಮಾಡಿದ್ದಾರೆ. ಒಂದು ಇದರಲ್ಲಿ ಏನು ಅಂತಂದರೆ, ಸ್ವಾತಂತ್ರ್ಯದ ಹೊಸ್ತಿಲಲ್ಲಿ, ಸ್ವಾತಂತ್ರ್ಯ ಬಂದ ಆರಂಭದ ದಿನಗಳಲ್ಲಿ ರಾಧಾಕೃಷ್ಣನ್ ಅವರು, ಜಯಪ್ರಕಾಶ್ ನಾರಾಯಣ್, ರಾಜೇಂದ್ರ ಪ್ರಸಾದ್, ಪಟ್ಟಾಭಿ ಸೀತಾರಾಮಯ್ಯ, ವಿಜಯಲಕ್ಷ್ಮಿ ಪಂಡಿತ್ ಇವರೆಲ್ಲರೂ ಸೇರಿ ಎಡಿಟ್ ಮಾಡಿದ ಒಂದು ಕೃತಿ ಟು ದ ಗೇಟ್ಸ್ ಆಫ್ ಲಿಬರ್ಟಿ ಅಂತ. ಈ ಕೃತಿಯಲ್ಲಿ ಸ್ವತಃ ಸಾವರ್ಕರ್ದ 2 ಲೇಖನಗಳಿದ್ವು, ಮತ್ತು ಈ ಕೃತಿಗೆ ಮುನ್ನುಡಿ ಬರೆದಿದ್ದವರು ಸ್ವತಃ ಜವಾಹರ್ಲಾಲ್ ನೆಹರು, ಮತ್ತು ಈ ಕೃತಿಯ ಉದ್ದಕ್ಕೂ ಸಾವರ್ಕರನ್ನ ವೀರ ಸಾವರ್ಕರ್ ಅಂತಾನೆ ಸಂಬೋಧಿಸಲಾಗಿತ್ತು ಅಂತ. ಯಾರು BJPಯವರೇ ಇರಲಿಲ್ಲ ಆಗ. ಇದು BJPಯವರ ಹೋರಾಟ ಅಂತ ಹೇಳಲಿಕ್ಕೆ ಸ್ವತಃ ಜವಾಹರ್ಲಾಲ್ ನೆಹರು ಅದಕ್ಕೆ ಬರೆದಿರುವಂಥ ಮುನ್ನುಡಿ ಅಂತ. ಇದು ಎಂಥ ಸ್ಟ್ರಾಂಗ್ ಆಗಿರುವಂಥ ವಾದ ಅಂತಂದರೆ, ಎಲ್ಲಿಯವರೆಗೂ ನಿಮಗೆ ನಿಮ್ಮ ನರೇಟಿವ್ ಸೂಟ್ ಆಗುತ್ತೋ ಅಲ್ಲಿವರೆಗೂ ಸಾವರ್ಕರ್ ವೀರರು ಅಂತ. ಆದರೆ ಯಾವಾಗ ನಿಮ್ಗೆ ನಿಮ್ಮ ನರೇಟಿವ್ ಸೂಟ್ ಆಗಲ್ಲ ಅಂತ ಅನಿಸುತ್ತೋ ಆಗ ಸಾವರ್ಕರ್ ಕುರಿತಂತೆ ನಿಮಗೆ ಬೇಕಾಗಿರುವಂಥ ಮಾತುಗಳು ಸಿಗ್ತವೆ. ಸುಮ್ಮನೆ ವಾದದ ಭೂಮಿಕೆಗೆ ಅಷ್ಟೇ ಇದು. ಆದರೆ ಸಾವರ್ಕರ್ ಕುರಿತಂತೆ ಆಲೋಚನೆ ಮಾಡುವಾಗ ಇವತ್ತು ಸಮಾಜದಲ್ಲಿ ಅವ್ರ ಬಗ್ಗೆ ತುಂಬ ಚರ್ಚೆಗಳು ನಡೀತಿರೋದ್ರಿಂದ ಸಾಕಷ್ಟು ಬಂದಿದೆ. ಸ್ವತಃ ರಾಮಸ್ವಾಮಿಗಳು ಈ ಕೃತಿಯಲ್ಲಿ ಹೇಳ್ತಾರೆ,
ಭಾಳ ಸುಂದರವಾಗಿರುವಂಥ ಒಂದು ಸಾಲದು. ಅವ್ರೇನು ಹೇಳ್ತಾರೆ ಅಂತಂದರೆ, ಅನೇಕರು ಯಾರ್ಯಾರು ರಾಷ್ಟ್ರ ಪುರುಷರು ಅಂತ ನಾವೆಲ್ಲ ಅಂದ್ಕೊಂಡಿದ್ವೋ ಅವರೆಲ್ಲರೂ ನೇಪಥ್ಯಕ್ಕೆ ತೆರೆ ಮರೆಗೆ ಸರಿಯುವ ಹೊತ್ತಿನಲ್ಲೂ ಕೂಡ ಸಾವರ್ಕರ್ ಇನ್ನೂ ಇಷ್ಟು ಪ್ರಭಾವವನ್ನು ಉಳಿಸ್ಕೊಂಡಿದ್ದಾರೆ ಅಂತಂದರೆ ಅವರ ಸಾಮರ್ಥ್ಯ ಎಂಥದ್ದಿರ್ಬೋದು ಅನ್ನೋದನ್ನು ನಾವು ಊಹಿಸ್ಬೋದು ಅಂತ. ಇದು ಬಹಳ ವಿಶಿಷ್ಟವಾಗಿರುವಂಥ, ಗಮನ ಹರಿಸಬೇಕಾಗಿರುವಂಥ ಸಂಗತಿ. ಯಾಕೆ ಸಾವರ್ಕರ್ ಈ ಥರದವರು ಅಂತಂದರೆ, ಒಂದು ಸಾಲು ನಾನು ಕೂಡ ಯಾವತ್ತೂ ಈ ದಿಕ್ಕಲ್ಲಿ ಯೋಚನೆ ಮಾಡಿರಲಿಲ್ಲ. ರಾಮಸ್ವಾಮಿಗಳು ವಿಶೇಷವಾಗಿ ಯೋಚನೆ ಮಾಡಿ ಇದರಲ್ಲಿ ಹೇಳ್ತಾರೆ, ಚೀನಾ, ರಷ್ಯಾ, ಇಟಲಿ ಮೊದಲಾದ ಕಡೆಗಳಲ್ಲೆಲ್ಲ ಅನೇಕ ಕ್ರಾಂತಿಕಾರಿಗಳಾಗಿ ಹೋಗಿದ್ದಾರೆ. ಆಗಿ ಹೋದವರೆಲ್ಲ ಯಾರ ವಿರುದ್ಧ ಹೋರಾಟ ಮಾಡಿದ್ದಾರೆ ಅಂತಂದರೆ ತಮ್ಮದ್ದೇ ಸರ್ವಾಧಿಕಾರಿಗಳ ವಿರುದ್ಧ, ಯಾರೋ ಬೇರೆಯವರಲ್ಲ, ತಮ್ಮದ್ದೇ ಸರ್ವಾಧಿಕಾರಿಗಳ ವಿರುದ್ಧ ಹೋರಾಟ ಮಾಡಿದ್ದಾರೆ. ಆದರೆ ಸಾವರ್ಕರ್ ಇಲ್ಲಿ ಕ್ರಾಂತಿಕಾರಿಯ ಏನಿತ್ತೋ, ಯಾರಿಗೆ ಭಾರತೀಯ ಸಂಸ್ಕೃತಿ, ಇಲ್ಲಿನ ಪರಂಪರೆ, ಇಲ್ಲಿನ ಸಭ್ಯತೆ ಒಂದು ಚೂರು ಪರಿಚಯ ಇರಲಿಲ್ವೋ ಅಂಥವರ ವಿರುದ್ಧ ಹೋರಾಟ ಮಾಡಬೇಕಾಗಿರುವಂಥ ಒಂದು ಚಾಲೆಂಜ್ ಇತ್ತಲ್ಲ, ಅದು ಬಹಳ ದೊಡ್ಡದಾಗಿತ್ತು ಅಂತ. ಹೀಗಾಗಿ ಸಾವರ್ಕರ್ರ ಕ್ರಾಂತಿಕಾರ್ಯ ಉಳಿದೆಲ್ಲರ ಕ್ರಾಂತಿಕಾರ್ಯಕ್ಕಿಂತಲೂ ವಿಭಿನ್ನವಾಗಿದ್ದು ಅಂತ ನಾವೆಲ್ಲರೂ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವಂಥ ಸಂಗತಿ ಇದು ಅಂತ ನನಗನ್ಸುತ್ತೆ. ಎರಡನೇದು, ಈ ಇಡೀ ಕೃತಿಯಲ್ಲಿ ನಾನು ತುಂಬ ವಿಶೇಷವಾಗಿ ಗಮನಿಸಿದ್ದು ಮತ್ತು ಆನಂತರ ಅದನ್ನು ಓದುವಾಗ ಭಾಳ ಹೆಮ್ಮೆ ಅನ್ನಿಸ್ತಿತ್ತು ಏನು ಅಂತಂದರೆ, ಸುಧಾರಣೆಯ ಪರವಾಗಿ ಗಾಂಧೀಜಿನೂ ಇದ್ದರು. ಅನೇಕ ಸುಧಾರಣೆಗಳಿಗೆ ಅವರು ಭೂಮಿಕೆಯನ್ನು ಹಾಕಿಕೊಟ್ರು, ಅನುಮಾನವೇ ಇಲ್ಲ. ಆದರೆ ಈ ಸುಧಾರಣೆಗಳಿಗೆ ಕ್ರಾಂತಿಯ ಸ್ವರೂಪವನ್ನು ತಂದುಕೊಟ್ಟವರು ಅಂಬೇಡ್ಕರ್ ಮತ್ತು ಸಾವರ್ಕರ್ ಅಂತ. ಅದು ಕ್ರಾಂತಿಯ ಸ್ವರೂಪವೇ ಆಗಿತ್ತು. ಗಾಂಧೀಜಿ ಏನು ಮಾಡ್ತಿದ್ರೋ ಅದಕ್ಕಿಂತಲೂ ಅದಕ್ಕೊಂದು ಕ್ರಾಂತಿಯ ಸ್ವರೂಪ ಹೇಗೆ ಅಂತಂದರೆ, ಸಾವರ್ಕರ್ ತೀರಿಕೊಂಡಾಗ ಅನೇಕ ಸಂಪ್ರದಾಯವಾದಿಗಳಿಗೆ ಇವತ್ತೂ ಜೀರ್ಣಿಸ್ಕೊಳ್ಳಿಕ್ಕೆ ಕಷ್ಟ. ಇನ್ನು ಅವತ್ತಿನ ಸಂದರ್ಭ ಹೇಗಿರ್ಬೋದು ಯೋಚನೆ ಮಾಡಿ. ಸಾವರ್ಕರ್ ತೀರಿಕೊಂಡಾಗ ಅವರೊಂದು ಮಾತನ್ನು ಹೇಳಿ ತೀರಿಕೊಳ್ತಾರೆ, ನನಗೆ ಅಂತ್ಯ ಸಂಸ್ಕಾರ ಏನು ಈ ಪರಂಪರೆ ಅಂತೆಲ್ಲ ಹೇಳ್ತಾರೆ ಹಂಗಾಗಬಾರ್ದು ಅಂತ, ನೀವು ತುಂಬ ತಲೆ ಕೆಡಿಸ್ಕೊಳ್ಬಾರ್ದು ನನ್ನ ಬಗ್ಗೆ ಅಂತ. ಒಂದು ಸಾಧಾರಣವಾದ ಒಂದು ಟಬ್ನಲ್ಲಿ ಸಾವರ್ಕರ್ನ ಮಲಗಿಸಿ ಅಲ್ಲೇ ಅವ್ರನ್ನ ಬೆಂಕಿ ಹಚ್ಚಲಾಗತ್ತೆ. ವೈಭವ್ ಪುರಂದರೆ ತಮ್ಮ ಕೃತಿಯಲ್ಲಿ ಬರೀತಾರೆ, ಕೊನೆಯ ಸಾಲು ಅವರದ್ದದೇ. ಏನು ಬರೀತಾರೆ ಅಂತಂದರೆ, ಸಾವರ್ಕರ್ ತೀರಿಕೊಂಡ ಮೇಲೆ ಕಾಗೆಗಳಿಗೆ ಪಿಂಡವನ್ನು ಇಡಲಿಲ್ಲ. ವೈಭವ್ ಪುರಂದವರು ತಮ್ಮ ಕೃತಿಯಲ್ಲಿ ಬರೆಯುವಂಥ ಸಾಲು, ಅವರ ಸಾವರ್ಕರ್ ಕೃತಿಯಲ್ಲಿ. ಅಂದರೆ ಸಾವರ್ಕರ್ ಯಾವ ಅವ್ರು ನಾವು ಅಂದ್ಕೊಂಡಿರೋ ಪಥ ಇದೆಯಲ್ಲ, ಇವರೆಲ್ಲ ಸಾವರ್ಕರ್ನ ಸಂಪ್ರದಾಯವಾದಿಗಳು ಅಂತ ಯಾರಾದರೂ ಕರೆದಾಗ ನಗು ಬರುತ್ತೆ ನನಗೆ. ಸಾವರ್ಕರ್ನ ಓದಲೇ ಇಲ್ಲ ಅವರು ಅಂತ. ಸಾವರ್ಕರ್ ಯಾವತ್ತೂ ಸಂಪ್ರದಾಯವಾದಿಗಳು ಆಗೇ ಇರಲಿಲ್ಲ. ತನ್ನ ಗೋಲನ್ನು ಪಡ್ಕೊಳ್ಳಿಕ್ಕೆ ಈ ಕ್ಷಣದಲ್ಲಿ ಇದು ಬೇಕು ಅಂತಂದರೆ ಬೇಕು, ಬೇಡ ಅಂತಂದರೆ ಬೇಡ ಅಂತ. ಇವತ್ತಿನ ಭಾರತದ ಫಾರಿನ್ ಪಾಲಿಸಿ ಇದ್ದಂಗೆ. ರಷ್ಯಾ ಉಕ್ರೇನ್ ಜೊತೆ ಏರಿ ಹೋಗಿದೆ, ನಾವು ಪೆಟ್ರೋಲ್ ತಗೋಬೇಕೋ ಡೀಸೆಲ್ ತಗೋಬೇಕೋ ಬೇಡವೋ ಅಂತಂದರೆ ನನಗೆ ಅಗತ್ಯ ಇದೆ ತಗೋತೀನಿ ಅಷ್ಟೇ. ನೀವು ನಿಮಗೆ ಬೇಕಾಗಿರೋದನ್ನ ನಿಮಗೆ ಬೇಕಾಗಿರೋ ಥರ ಮಾಡ್ಕೊಳ್ಳೋದಾದರೆ ನನ್ನ ಜನಕ್ಕೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ನಾನು ಮಾಡೇ ಮಾಡ್ತೀನಿ ಅಂತ ಇವತ್ತು ಹೇಳೋದನ್ನು ನಾವು ಹೇಗೆ ಸಮರ್ಥಿಸ್ಲಿಕ್ಕೆ ಸಾಧ್ಯ ಆಗುತ್ತೋ, ಸಾವರ್ಕರ್ ಅವತ್ತೂ ಹಾಗೆ ಇದ್ದವರು. ತನಗೆ ಯಾವುದು ಸರಿ ಅನಿಸುತ್ತೋ, ಈ ಪ್ರಭುತ್ವವನ್ನು ಕಿತ್ತು ಬಿಸಾಕಲಿಕ್ಕೆ ಯಾವುದು ಸರಿ ಆಗುತ್ತೋ ಅದನ್ನು ಮಾಡಿಯೇ ಮಾಡ್ತೀನಿ ಅಂತ ಹೇಳಿದವರು ಸಾವರ್ಕರು. ಅದನ್ನು ಮಾಡಿ ಜೀರ್ಣಿಸಿಕೊಂಡ್ರು. ಒಂದು ಅಪರೂಪದ ಸಂಗತಿಯನ್ನು ಉಲ್ಲೇಖ ಮಾಡ್ತಾರೆ ರಾಮಸ್ವಾಮಿಗಳು ಇದರಲ್ಲಿ. ನಾನು ಮೊದಲನೇ ಬಾರಿಗೆ ಅದನ್ನು ಕೇಳಿದ್ದು, ಈ ಕೃತಿಯಲ್ಲೇ ಓದಿದ್ದು. ಏನು ಸಾವರ್ಕರ್ರ ಕಾಲಘಟ್ಟ ಹೆಂಗಿತ್ತು ಅಂತಂದರೆ, ಜನ ಸಾವರ್ಕರ್ರ ವಿಚಾರಧಾರೆಯನ್ನು ಅಥವಾ ಈ ಥರ ಸುಧಾರಣೆಯ ವಿಚಾರವನ್ನು ಸ್ವೀಕಾರ ಮಾಡುವಷ್ಟು ಬೆಳೆದಿದ್ರಾ? ಡೆಫಿನೆಟ್ಲಿ ಇಲ್ಲ ಅಂತ. ಹೇಗಿತ್ತು ಅಂತಂದರೆ, ಸಾವರ್ಕರ್ ಸಮುದಾಯಕ್ಕೆ ಸೇರದ ಚಿತ್ಪಾವನ ಬ್ರಾಹ್ಮಣ ಕಮ್ಯುನಿಟಿ ಅನ್ನುವಂಥ ಭಾವನೆ ಇಟ್ಕೊಂಡು ಹೇಳೋದಾದರೆ, ಆ ಕಮ್ಯುನಿಟಿಗೆ ಸೇರದ ವ್ಯಕ್ತಿಯೊಬ್ಬರು ಸಾವರ್ಕರ್ನ ಹೊಗಳಿ ಒಂದು ಪುಸ್ತಕವನ್ನು ಬರೆದಾಗ ಎಲ್ಲ ಪ್ರಮುಖರು ಅಂದ್ಕೊಂಡ್ರಂತೆ ಸಾವರ್ಕರ್ರೇ ಅಥವಾ ಅವ್ರ ಕಮ್ಯುನಿಟಿಯವರೇ ಯಾರೋ ತಮ್ಮ ಬಗ್ಗೆ ಪುಸ್ತಕ ಬರೆದು ಮತ್ತೊಬ್ಬರ ಹೆಸರು ಹಾಕಿದ್ದಾರೆ ಅಂತ. ಅಂದರೆ ಬೇರೆ ಕಮ್ಯುನಿಟಿಯವರು ಸ್ವೀಕಾರ ಮಾಡಲ್ಲ ಅಥವಾ ಬೇರೆ ಕಮ್ಯುನಿಟಿಯವರು ತಗೊಳ್ಳೋದಿಲ್ಲ ಇವ್ರುಗಳನ್ನು ಅನ್ನುವಂಥ ದನಿ ಇದ್ದಂಥ ಕಾಲಕ್ಕೆ ಸಾವರ್ಕರ್ರು ಒಂದು ಪ್ರಬಲವಾಗಿರುವಂಥ ತಮ್ಮ ವಿಚಾರಧಾರೆಯನ್ನು ಮುಂದಿಟ್ಟು ಬೇಕಾಗಿರುವಂಥ ಬದಲಾವಣೆಯನ್ನು ತರುವಂಥ ಪ್ರಯತ್ನ ಮಾಡಿದ್ರಲ್ಲ, ಇದು ಜೈಲಿಗೆ ಹೋಗಿ ವಾಪಸ್ ಬಂದ ಮೇಲೆ ಆಗಿದ್ದಲ್ಲ. ಸಾವರ್ಕರ್ರ ಮಿತ್ರ ಮೇಳದಲ್ಲಿ ಯಾರ್ಯಾರು ಇದ್ದಾರೋ ಎಲ್ಲ ಥರದವರು ಇದ್ದರು. ವೈಶ್ಯರಿದ್ದರು, ಮರಾಠರಿದ್ದರು, ಬ್ರಾಹ್ಮಣರಿದ್ದರು, ಎಲ್ಲರೂ ಇದ್ದರು. ಜಾತಿ ಭೇದವನ್ನು ಮರೆತು ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡಬೇಕಾಗ್ತಿತ್ತು. ಅವರು ಜಾತಿ ಭೇದವನ್ನು ಮರೆತು ಬೇರೆಯವ್ರ ಮನೆಗಳಿಗೆ ಹೋಗುವಂಥ ವಾತಾವರಣವನ್ನು ರೂಪಿಸಿಕೊಡಬೇಕಾದಂಥ ಅಗತ್ಯತ್ತು ಮಾಡಿದರು. ಆದರೆ ಸಾವರ್ಕರ್ದು ಒಂದು ವೈಶಿಷ್ಟ್ಯ ಏನು ಅಂತಂದರೆ, ಈ ಕೆಲಸಗಳಿಂದಾಗಿ ಸಮಾಜದಲ್ಲಿ ಜಾತಿ ನಿರ್ಮೂಲನೆ ಆಗ್ಬಿಡುತ್ತೆ ಅನ್ನೋ ಭ್ರಮೆ ಇರಲಿಲ್ಲ. ಅವರು ಮಿತ್ರ ಮೇಳದವ್ರಿಗೆ ಯಾವಾಗಲೂ ಹೇಳೋರು, ನಮ್ಮದೊಂದು ಚಿಕ್ಕ ಗ್ರೂಪು, ನಾವು ಪ್ರಯತ್ನ ಮಾಡ್ತಾ ಇರಬೇಕು ಅಷ್ಟೇ, ಭಾರತ ಬಹಳ ದೊಡ್ಡದ್ದು ಎನ್ನುವಂಥ ಕಲ್ಪನೆ ಇತ್ತಲ್ಲ, ಅದು ಬಹಳ ವಿಶಿಷ್ಟವಾಗಿದ್ದು. ಇದು ಆನಂತರ ಬಂದ ಅನೇಕ ಲೀಡರ್ಗಳಿಗಿರಲಿಲ್ಲ.
ಮಹಾತ್ಮ ಗಾಂಧೀಜಿಯವರು ಇಷ್ಟು ಹರಿಜನ ಹೋರಾಟದ ನಂತರವೂ ಕೂಡ ದೇಶದಲ್ಲಿ ಇವತ್ತು ಅಪಸವ್ಯಗಳು ಉಳಿದಿವೆ. ಯಾಕೆ ಅಂತಂದರೆ ನನ್ನ ಕಾರಣಕ್ಕೋಸ್ಕರ ಬದಲಾವಣೆ ಬಂದೇ ಬಿಡುತ್ತೆ ಅನ್ನೋದು ಭ್ರಮೆ ಮಾತ್ರ ಆಗಿರಲಿಕ್ಕೆ ಸಾಧ್ಯ. ಸಾವರ್ಕರ್ಗೆ ಆ ಥರದ ಯಾವ ಭ್ರಮೆಯೂ ಇರಲಿಲ್ಲ. ಆದರೆ ಸುಧಾರಣೆಯ ವಿಚಾರದಲ್ಲಿ ಆ ಮನುಷ್ಯ ಅಗ್ರಣಿಯಾಗಿದ್ದರು ಅಂತ. ಯಾವ ಪರಿ ಕ್ರಾಂತಿಕಾರಕ ಬದಲಾವಣೆಗಳು ಅಂತಂದರೆ ಮಹಾತ್ಮ ಗಾಂಧೀಜಿಗೂ ಮತ್ತು ಸಾವರ್ಕರ್ಗೂ ಇರ್ಬೋದಾಗಿರುವಂಥ ವ್ಯತ್ಯಾಸವನ್ನು ತುಂಬ ಸೂಕ್ಷ್ಮವಾಗಿ ರಾಮಸ್ವಾಮಿಗಳು ಇದರಲ್ಲಿ ಬರೀತಾರೆ. ಮಹಾತ್ಮ ಗಾಂಧೀಜಿಯವರು ಜಾತಿವಾದವನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ರು ಅಂತ. ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂದರೆ ಏನು? ಇರ್ರಿವರ್ಸಿಬಲ್ ಪ್ರಾಸೆಸ್ ಇದು ಅಂತ. ನೀವೇನು ತೆಗೆದು ಹಾಕ್ಬಿಡ್ಲಿಕ್ಕೆ ಆಗಲ್ಲ, ಇದ್ದಿದ್ರಲ್ಲಿ ನಾವೆಲ್ಲರೂ ಸಮಾನವಾಗಿರಬೇಕು ಅನ್ನೋಂಥ ಪ್ರಯತ್ನದಲ್ಲಿ. ಸಾವರ್ಕರ್ ಮೂಲೋತ್ಪಾಟನೆ ಮಾಡಬೇಕು ಅಂತಿದ್ರು. ಸಾವರ್ಕರ್ ಏನು ಜಾತಿಯನ್ನು ಮೀರಿ ಮದುವೆ ಆಗೋದನ್ನು ಸಮರ್ಥಿಸ್ತಾ ಇದ್ರು. ರೋಟಿ ಬಂದಿ, ಬೇಟಿ ಬಂದಿ, ಶುದ್ಧಿ ಬಂದಿ ಇವುಗಳೆಲ್ಲದರ ಕಡೆಯೂ ಕೂಡ ಸಾವರ್ಕರ್ ತುಂಬ ಕಠೋರವಾಗಿರುವಂಥ ಮಾತುಗಳನ್ನು ಹೇಳ್ತಿದ್ರು. ಅದಕ್ಕೆ ತಕ್ಕಂತೆ ನಡ್ಕೊಳ್ತಿದ್ರು. ಅವರು ಶುದ್ಧಿ ಕಾರ್ಯದಲ್ಲಿ ಅಗ್ರಣಿಯಾಗಿದ್ದವರು. ಈ ಪುಸ್ತಕದಲ್ಲಿ ಇನ್ಫ್ಯಾಕ್ಟ್ ಅದು ಶಿವರಾಮ ಅವರ ಕೃತಿಯಲ್ಲೂ ಇದೆ, ಬಟ್ ರಾಮಸ್ವಾಮಿಗಳು ಅದನ್ನು ವಿಶೇಷವಾಗಿರುವ ರೀತಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಒಂದ್ಸಲ ಶೌಕತ್ ಅಲಿ ಸಾವರ್ಕರ್ನ ಭೇಟಿ ಮಾಡಲಿಕ್ಕೆ ಬರ್ತಾನೆ. ಬಂದವನು ಹೇಳ್ತಾನೆ, ನೀವು ನಿಮ್ಮ ಶುದ್ಧಿ ಚಳುವಳಿ ನಿಲ್ಲಿಸಬೇಕು. ಸಾವರ್ಕರ್ ಅಷ್ಟೇ ಕಡಕ್ನಲ್ಲಿ, ನೀವು ನಿಮ್ಮ ಮತಾಂತರವನ್ನು ನಿಲ್ಲಿಸಬೇಕು ಅಂದರು. ಅಂದ ತಕ್ಷಣ ಶೌಕತ್ ಅಲಿ ಹೇಳಿದಂತೆ, ನೀವು ಹೀಗೆ ಹೇಳ್ತಿದ್ರೆ ನಾವೆಲ್ಲ ಮುಸಲ್ಮಾನರು ನಮಗೆ ಆಗಿರುವಂಥ ದೇಶಕ್ಕೆ ಹೋಗ್ಬಿಡ್ತೀವಿ ಅಂತ. ತಕ್ಷಣ ಇವರಂದ್ರಂತ ವೆರಿ ಗುಡ್, ಫ್ರಾಂಟಿಯರ್ ಮೇಲೆ ಎವ್ರಿ ಡೇ ಓಡಾಡುತ್ತೆ, ಟಿಕೆಟ್ ನಾನು ಕೊಡಿಸ್ತೀನಿ, ಬೇಕಿದ್ರೆ ಹೋಗಿ ಅನ್ನೋ ಅರ್ಥದಲ್ಲಿ ಹೇಳಿದರು. ಹಂಗೆ ಅಂದ ತಕ್ಷಣ ಶೌಕತ್ತಲ್ಲಿ ಭಾಳ ಕೋಪ ಬಂದು ಆತ ಎದ್ದು ನಿಂತ್ಕೊಂಡು, ಇದರ ಪರಿಣಾಮ ಏನಾಗ್ಬೋದು ಅಂತ ಗೊತ್ತಿದೆ ತಾನೇ, ಅಂದರೆ ನಾನು ಏನು ಬೇಕಿದ್ರು ಮಾಡಬಲ್ಲೆ ಅಂತ. ತಕ್ಷಣ ಸಾವರ್ಕರ್ ಹೇಳಿದ್ರಂತೆ, ಗೊತ್ತು ನಾನು ಸಿದ್ಧವಾಗೇ ಇದ್ದೀನಿ. ಅಫ್ಜಲ್ ಖಾನನ ಎದುರಿಗೆ ಶಿವಾಜಿಯು ಭಾಳ ಕುಳ್ಳಕ್ಕೆ ಇದ್ದಿದ್ದು, ತಲೆ ಕೆಡ್ಸ್ಕೊಳ್ಬೇಡ, ಇತಿಹಾಸ ಹೇಳುತ್ತೆ ಮುಂದೇನಾಯಿತು ಅಂತ, ನಾನು ಸಿದ್ಧವಾಗಿದ್ದೀನಿ ಅಂತ. ಹಂಗಂದ ತಕ್ಷಣ ಶೌಕತ್ತಲ್ಲಿ ಮರು ಮಾತನಾಡದೆ ಹೋಗಬೇಕಾದಂಥ ಪರಿಸ್ಥಿತಿ ಬಂತು ಅಂತ. ಇದು ಸಾವರ್ಕರ್ರ ವ್ಯಕ್ತಿತ್ವದ ಅನಾವರಣ ಅಂತ. ಅವರಿಷ್ಟೆಲ್ಲ ಚಟುವಟಿಕೆಗಳನ್ನು ಮಾಡುವಾಗಲೂ ತಮ್ಮ ಮೂಲ ಸತ್ವವನ್ನು ಒಂದಿಂಚೂ ಬಿಟ್ಟು ಕೊಡದೆ ಬೇಕಾಗಿರುವಂಥ ಪ್ರಖರತೆಯನ್ನು ಹಾಗೆ ಉಳಿಸಿಕೊಂಡಿದ್ರಲ್ಲ, ಇದು ಉಳಿದವರಿಗೆ ಅರ್ಥವಾಗಲಿಲ್ಲ ಅನ್ನೋದು ಬಹಳ ದುರಂತಕಾರಿ ಸಂಗತಿ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಸಾವರ್ಕರ್ರ ಕುರಿತಂತೆ ಮಾತನಾಡ್ತಾ ರಾಮಸ್ವಾಮಿಗಳು ಒಂದು ಮಾತು ಹೇಳ್ತಾರೆ. ನನಗೂ ಅನಿಸುತ್ತೆ, ಸಾವರ್ಕರ್ ಅಂತ ವ್ಯಕ್ತಿ, ಸಾವರ್ಕರ್ ತಮ್ಮ ಬದುಕಿನಲ್ಲಿ ಅಥವಾ ತಮ್ಮ ಕೃತಿಯಲ್ಲಿ ಒಂದು ಕಡೆ ಹೇಳ್ತಾರೆ ತಾತ್ಯಾ ಟೋಪಿ ಬಗ್ಗೆ. ತಾತ್ಯಾ, ನೀನು ಈ ದೇಶದಲ್ಲಿ ಹುಟ್ಟಿದ ನಿಂದೇ ತಪ್ಪು, ನೀನು ಈ ದೇಶದಲ್ಲದೆ ಮತ್ತೆಲ್ಲಾದರೂ ಹುಟ್ಟಿದ್ರು ಜನ ನಿನ್ನನ್ನು ಯಾವ ಥರ ಗೌರವಿಸ್ತಾ ಇದ್ರು, ನಿನಗೆ ಈ ದೇಶದಲ್ಲಿ ಗೌರವ ಸಿಗಲಿಲ್ವಲ್ಲ ಅಂತ. ನನಗೂ ಅನೇಕ ಬಾರಿ ಅನಿಸುತ್ತೆ, ಸಾವರ್ಕರ್ಗೂ ಹಾಗೆ ಆಗೋಯ್ತಲ್ಲ. ನಾವು ಇವತ್ತಿಗೂ ಕೂಡ ಅವರು ತೀರ್ಕೊಂಡು 55-56 ವರ್ಷ ಆದ ನಂತರ ಇವತ್ತಿಗೂ ಕೂಡ ಸಾವರ್ಕರ್ನ ಹೇಡಿ ಅಂತ ಕರೆಯುವ, ಅವರು ವೀರರಲ್ಲ ಅಂತ ಹೇಳುವ, ಜರಿಯುವ ಪ್ರಯತ್ನವನ್ನೆಲ್ಲ ಮಾಡ್ತೀವಲ್ಲ, ಇದೆಂಥ ದುರಂತಕಾರಿ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಒಂದು ಮಾತನ್ನು, ಭರ್ತೃಹರಿಯ ಮಾತನ್ನು ರಾಮಸ್ವಾಮಿಗಳು ಕೋಟ್ ಮಾಡ್ತಾರೆ. ಬ್ರಹ್ಮಾಪಿ ನರಂ ನ ರಂಜಯತಿ ಅಂತ. ಸ್ವತಃ ಬ್ರಹ್ಮನು ಬಂದರೂ ಈ ನರರನ್ನೆಲ್ಲ ಖುಷಿಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ, ಈ ಮನುಕುಲವನ್ನು ಖುಷಿಪಡಿಸೋದು ಸಾಧ್ಯವೇ ಇಲ್ಲ, ಇನ್ನು ಸಾವರ್ಕರ್ಗೆ ಹೆಂಗೆ ಸಾಧ್ಯ ಅಂತ ಅನ್ನೋ ಮಾತನ್ನು. ಆದರೆ ಒಂದು ನನಗೆ ಭಾಳ ಖುಷಿ ಕೊಟ್ಟಂಥ ಸಂಗತಿ, ನಾನು ವೈಭವ್ ಪುರಂದರೆಯವರನ್ನು ಓದುವಾಗಲೂ ಕೂಡ ಒಂದು ಗೊಂದಲ ಉಳಿದಿತ್ತು. ಗೊಂದಲ ಏನು ಅಂತಂದರೆ, ಸಾವರ್ಕರ್ ನೇತಾಜಿಯವರಿಗೆ ಪ್ರೇರಣೆ ಕೊಟ್ಟರು ಅನ್ನೋದನ್ನು ಓದ್ಕೊಂಡು ಬಂದಿದ್ದೀವಿ. ನೇತಾಜಿಯವರ ಆಜಾದ್ ಹಿಂದ್ ಫೌಜ್ ಏನಿದೆಯೋ ಅದನ್ನು ಕಟ್ಟೋದಕ್ಕೆ ಪ್ರೇರಣೆ ಸಾವರ್ಕರ್ ಆದರು ಅಂತ ಅದು ಕೋಲ್ಮಿಂಚುನಲ್ಲೂ ಇದೆ, ಆನಂತರ ಆತ್ಮಾಹುತಿಯಲ್ಲೂ ಬಂದಿದೆ. ಆದರೆ ಎಲ್ಲಿದೆ ಈ ಥರದೊಂದು ಉಲ್ಲೇಖ? ವೈಭವ್ ಪುರಂದರೆಯವರು ಮಾತಾಡ್ತಾ ಹೇಳ್ತಾರೆ, ಹಂಗೆ ಹೇಳಿದ್ದರ ಕುರಿತಂತೆ ಸುಭಾಷ್ ಚಂದ್ರ ಬೋಸ್ರು ಎಲ್ಲೂ ಹೇಳ್ಕೊಳ್ಳಲ್ಲ ಅಂತ. ಹೀಗಾಗಿ ಎಲ್ಲಾದರೂ ಕೋಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಅಂದ್ಕೊಳ್ಳುವಾಗ ರಾಮಸ್ವಾಮಿಗಳು ಉಲ್ಲೇಖ ಮಾಡ್ತಾರೆ. ದ ಗ್ರೇಟ್ ಇಂಡಿಯನ್ಸ್ ಇನ್ ಜಪಾನ್, ಜೆ ಒಸಾವಾ ಆತ ಒಂದು ಕೃತಿ ಬರೀತಾನೆ. ಅದರಲ್ಲಿ ಇಬ್ಬರ ಕುರಿತಂತೆ, ಒಂದು ರಾಸ್ಬಿಹಾರಿ ಬೋಸ್ ಮತ್ತು ಸುಭಾಷ್ ಚಂದ್ರ ಬೋಸ್ ಇವರಿಬ್ಬರ ಕುರಿತಂತೆ ಆತ ಬರೆದಿರುವಂಥ ಕೃತಿಯಲ್ಲಿ ಆತ ಉಲ್ಲೇಖ ಮಾಡ್ತಾನೆ, ಆಜಾದ್ ಹಿಂದ್ ಫೌಜ್ನ ಕಲ್ಪನೆಯ ಆವಿಷ್ಕರ್ತರು ಸಾವರ್ಕರ್ ಅಂತ. ಅಂದರೆ ಇದು ನಮಗೊಂದು ಶಕ್ತಿ ಅಂತ. ಎಲ್ಲಾದರೂ ಈ ವಿಚಾರವನ್ನು ಮಂಡಿಸಬೇಕಾದಾಗ ಆ ಕೃತಿಯ ಆಧಾರದ ಮೇಲೆ ನಾವು ವಿಚಾರವನ್ನು ಮಂಡಿಸಲಿಕ್ಕೆ ಸಾಧ್ಯವಾಗುವಂಥ ಸಂಗತಿ ಇದೆ ಅಂತ. ಇಡೀ ಕೃತಿಯುದ್ದಕ್ಕೂ ಇವತ್ತಿನ ದಿನಮಾನವನ್ನು ಕಂಡಾಗ ನಮಗೆ ನೋವಾಗುವಂಥ ಅನೇಕ ಸಂಗತಿಗಳ ಉಲ್ಲೇಖ ಇದೆ. ಮೊದಲನೇ ನನಗನ್ಸೋದು ಪ್ರೊಫೆಸರ್ ಯಶವಂತ್ ಗೋಪಾಲ್ ಭಾವೆ ಅವರು ಸಾವರ್ಕರ್ ಬರೆದಿರುವಂಥ ಕೃತಿ, ಸಾವರ್ಕರ್ ಬಗ್ಗೆ ಬರೆದಿರುವಂಥ ಕೃತಿ ವಿ ಡಿ ಸಾವರ್ಕರ್ ದ ಮಚ್ ಮಲೈನ್ಡ್ ಆ್ಯಂಡ್ ಮಿಸ್ಅಂಡರ್ಸ್ಟುಡ್ ರೆವಲ್ಯೂಷನರಿ ಆ್ಯಂಡ್ ಫ್ರೀಡಮ್ ಫೈಟರ್ ಅನ್ನುವಂಥ ಕೃತಿ.
ಈ ಕೃತಿಯನ್ನು ಯಶವಂತ್ ಗೋಪಾಲ್ ಭಾವೆಯವರು ಬರೆದ್ರು. ಯಾತಕ್ಕೆ ಬರೆದ್ರು ಅಂತಂದರೆ, ನಿಖಿಲ್ ಚಕ್ರವರ್ತಿ ಅಂತ ಒಬ್ಬ ಲೆಫ್ಟಿಸ್ಟ್, ಒಂದು ಮೈನ್ ಸ್ಟ್ರೀಮ್ ಪತ್ರಿಕೆಯ ಎಡಿಟರ್ ಆಗಿದ್ದಂಥ ನಿಖಿಲ್ ಚಕ್ರವರ್ತಿ, ಲೆಫ್ಟಿಸ್ಟ್ ಆಗಿದ್ದವರು, ಕಠೋರವಾದ ಎಡಪಂಥೀಯ ಚಿಂತನೆ ಇದ್ದವರು. ಅವರು ಗೋಪಾಲ್ ಭಾವೆಯವ್ರನ್ನ ಕರೆದು ಹೇಳ್ತಾರಂತೆ, ತುಂಬ ತಪ್ಪು ಕಲ್ಪನೆಗಳು ಸಾವರ್ಕರ್ ಬಗ್ಗೆ ಇದೆ, ದಯವಿಟ್ಟು ಅದನ್ನೆಲ್ಲ ತೊಡೆದು ಹಾಕುವಂಥ ಕೃತಿಯನ್ನು ನೀವು ಬರೀಬೇಕು ಅಂತ. ಗೋಪಾಲ್ ಭಾವೆ ಕೇಳ್ತಾರೆ, ನೀವು ಎಲ್ಲ ಬಿಟ್ಟು ಲೆಫ್ಟಿಸ್ಟು, ಸಾವರ್ಕರ್ ಪರಮ ರೈಟಿಸ್ಟು, ನೀವು ಹೆಂಗೆ ಬರೀರಿ ಅಂತ ಹೇಳ್ತೀರಾ ಅಂತ. ತಕ್ಷಣ ಅವ್ರು ಹೇಳಿದ್ರಂತೆ, 30ರ ದಶಕದಲ್ಲಿ ನಾವೆಲ್ಲರೂ ಕ್ರಾಂತಿ ಕಾರ್ಯದಲ್ಲಿದ್ದಾಗ, ರಾಷ್ಟ್ರೀಯ ಚಟುವಟಿಕೆಯಲ್ಲಿದ್ದಾಗ, ಯಾರ್ಯಾರು ಈ ದೇಶಕ್ಕೋಸ್ಕರ ತಮ್ಮನ್ನು ತಾವು ಮುಡಿಪಾಗಿಟ್ಟಿದ್ದಾರೋ ಅವರ ಬಗೆಯೆಲ್ಲ ಅಪರೂಪದ ಆದರ ನಮಗೆಲ್ಲರಿಗೂ ಇತ್ತು. ಅದು ನಮ್ಮದು ಆಗಿನ ಕಾಲದ ವೈಶಿಷ್ಟ್ಯ ಅಂತ. ಆದರೆ ಇವತ್ತು ಹೆಂಗಾಗಿದೆ ಅಂತಂದರೆ, ಯಾವ ಪರಿ ಕೆಳಮಟ್ಟಕ್ಕಿಳಿದು ಏನನ್ನಾದರೂ ದ್ವೇಷಿಸಬೇಕು, ವಿರೋಧಿಸಬೇಕು ಅಂತ ನಿಶ್ಚಯ ಮಾಡಿದರೆ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲದೆ ವ್ಯಕ್ತಿಯನ್ನು ದೂಷಿಸುವಂಥ ಹಂತಕ್ಕೆ ಬಂದಿದ್ದೀವಲ್ಲ, ಎಷ್ಟು ಕೆಳಮಟ್ಟಕ್ಕೆ ಬಂದಿದ್ದೀವಿ ಅಂತ. ಗುಣಗ್ರಾಹಿತನ ಸಂಪೂರ್ಣ ನಮ್ಮಲ್ಲಿ ಸತ್ತು ಹೋಗಿದೆ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಇದನ್ನು ನೋಡುವಾಗ ಒಂದು ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನಿಸಿದ್ದು, ಈ ಇಡೀ ಕೃತಿನಲ್ಲಿ ಹೆಕ್ಕಿ ತೆಗೆಯುವಾಗ ರಾಮಸ್ವಾಮಿಗಳು ಒಂದು ಕಡೆ ಹೇಳ್ತಾರೆ, ಹಿಂದ್ ಸ್ವರಾಜ್ ಕೃತಿ ಏನಿದೆ ಆ ಕೃತಿಯನ್ನು ಮಹಾತ್ಮ ಗಾಂಧೀಜಿ ಸಾವರ್ಕರ್ನ ದೃಷ್ಟಿ ಇಟ್ಕೊಂಡೇ ಬರೆದಿದ್ದಂತೆ. ಯಾರಿಗೆ ಈ ಪುಸ್ತಕ ಬರೀಬೇಕು ಅಂದರೆ ಸಾವರ್ಕರಿಗೋಸ್ಕರ ಅಂತ. ಅದಕ್ಕೆ ಪ್ರತಿಯಾಗಿ ಹಿಂದುತ್ವ ಕೃತಿಯನ್ನು ಸಾವರ್ಕರ್ ಮಹಾತ್ಮ ಗಾಂಧೀಜಿನ ದೃಷ್ಟಿಯಲ್ಲಿ ಇಟ್ಕೊಂಡೇ ಬರೆದಿದ್ದಂತೆ. ತಗೊಳ್ಳಿ ಇದು ಅಂತ, ಹೆಂಗಿದೆ ನೋಡಿ ಇದು. ಹಾಗೊಂದು ಗುಸುಗುಸು ಆವತ್ತಿನ ದಿನದಲ್ಲಿ ಭಾಳ ಇತ್ತು ಅಂತ. ನಾನು ವಾಪಸ್ ಒಂದ್ಸಲ ಹಿಂದುತ್ವ ಕೃತಿಯನ್ನು, ಹಿಂದ್ ಸ್ವರಾಜ್ ಕೃತಿಯನ್ನು ಅದನ್ನು ಓದಿದ ನಂತರ ಕಣ್ಮುಂದೆ ತಂದುಕೊಂಡೆ. ಅವ್ರು ಹೇಳಿದ ನಂತರ, ಹೌದಲ್ವಾ, ಇದು ಪಕ್ಕ ಗಾಂಧೀಜಿಗೆ ಉತ್ತರ ಇದು ಅಂತ, ಇದು ಪಕ್ಕ ಸಾವರ್ಕರ್ಗೆ ಉತ್ತರ ಅಂತ ಅನ್ನಿಸುವಷ್ಟರ ಮಟ್ಟಿಗೆ ತಮ್ಮ ವಿಚಾರಧಾರೆಯನ್ನು ಒಂದು ಕೃತಿಯ ಮೂಲಕ ಕೊಡಬೇಕಾದಂಥ ಆ ಎತ್ತರ ಇತ್ತಲ್ಲ, ಬಹಳ ವಿಶಿಷ್ಟವಾಗಿದ್ದು ಅಂತ. ಮತ್ತು ಗಾಂಧೀಜಿಯವರ ಕುರಿತಂತೆ, ಅವರ ಮಾರ್ಗಗಳ ಕುರಿತಂತೆ ಎಲ್ಲವನ್ನೂ ಹೇಳ್ತಾನೂ ಗಾಂಧೀಜಿಯವರ ಕುರಿತಂತೆ ಸಾವರ್ಕರ್ಗಿದ್ದಂಥ ಗೌರವದ ಭಾವನೆಯನ್ನು ಇದರಲ್ಲಿ ಉಲ್ಲೇಖ ಮಾಡಲಾಗತ್ತೆ. ಇನ್ನು ಸಾವರ್ಕರ್ ದೃಷ್ಟಾರ ಅಂತ ಈ ಕೃತಿಯಲ್ಲಿದೆ. ಅವರು ಅನೇಕ ಸಂಗತಿಗಳನ್ನು ಮುಂಚಿತವಾಗಿ ಊಹಿಸಿದರು. ಮೊದಲನೇದು, ಮತಾಂತರದಿಂದ ರಾಷ್ಟ್ರಾಂತರ ಆಗತ್ತೆ ಅಂತ ನಾವು ತುಂಬ ಪಾಪ್ಯುಲರ್ ಆಗಿರುವಂಥ ಅವ್ರ ಸೇಯಿಂಗನ್ನು ಕೇಳಿದ್ದೀವಿ. ಅದು ಇವತ್ತಿಗೂ ಕೂಡ ಒಪ್ಪಿಗೆಯಾಗಿರುವಂಥ ಸಂಗತಿ. ಕಳೆದ 4-5 ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಒಂದು ಹೇಳಿಕೆ ಕೊಟ್ಟಿದೆ. ಆ ಹೇಳಿಕೆ ಏನಿದೆ ಅಂತಂದರೆ, ಭಾಳ ಡೇಂಜರ್ ಆಗಿರುವಂಥ ಸಂಗತಿ ಮತಾಂತರ. ಸರ್ಕಾರ ಇದನ್ನು ತಡಿಲಿಕ್ಕೋಸ್ಕರ ಏನು ಮಾಡಲಿಕ್ಕೆ ಹೊರಟಿದೆ, ಏನು ಆಲೋಚನೆಗಳನ್ನು ಹಾಕ್ಕೊಂಡಿದೆ ಅಂತ ನಮಗೆ ಹೇಳಿ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು ಭಾಳ ವಿಶಿಷ್ಟವಾಗಿರುವಂಥ ಸಂಗತಿ. ಇದನ್ನು ಭಾಳ ಹಿಂದೆಯೇ ಸಾವರ್ಕರ್ ಹೇಳಿದರು. ಪ್ರಾಬಬಲಿ 1954ನಲ್ಲಿ ಸಾವರ್ಕರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು, ಅಥವಾ ಮುನ್ಸೂಚನೆಯನ್ನು ಕೊಟ್ಟಿದ್ದರು. ಚೀನಾದ ವಾತಾವರಣ ನೋಡಿದರೆ, ನಮ್ಮ ವೀಕ್ನೆಸ್ ನೋಡಿದರೆ, ಚೀನಾ ನಮ್ಮ ಮೇಲೆ ಆಕ್ರಮಣ ಮಾಡುವ ಸಾಧ್ಯತೆಗಳು ನಿಚ್ಚಳವಾಗಿವೆ ಅಂತ. ಆದರೆ ಜವಾಹರ್ಲಾಲ್ ನೆಹರು ತಲೆನೇ ಕೆಡಿಸ್ಕೊಳ್ಳಿಲ್ಲ. 1962ರಲ್ಲಿ ಯುದ್ಧ ಆಗುವಂಥ ಪರಿಸ್ಥಿತಿ ಬಂತು. ಹ್ಯುಮಿಲಿಯೇಟಿಂಗ್ ಡಿಫೀಟ್ ಭಾರತ ನೋಡಬೇಕಾದಂಥ ಸ್ಥಿತಿ ಬಂತು. ಆದರೆ ಅವತ್ತೂ ಕೂಡ ನಾನು ಅವತ್ತೇ ಹೇಳಿದ್ನಲ್ಲ, ನೋಡಿ ಹೆಂಗಾಯಿತು ಅಂತ ಸಾವರ್ಕರ್ ಮೆರಿತಾ ಎದೆ ತಟ್ಕೊಳ್ತಾ ತಿರುಗಾಡಲಿಲ್ಲ. ಬದಲಿಗೆ ತಮ್ಮ ದೇಶದ ಸೈನಿಕರಿಗೆ ಪ್ರೇರಣೆ ಕೊಟ್ಕೊಂಡು ನಾವು ಹೋರಾಟ ಮಾಡಬೇಕಾದಂಥ ಅಗತ್ಯ ಇದೆ ಅಂತ ಹೇಳಿದವರು ಸಾವರ್ಕರು. ಅದು ಅವರ ವಿಶಾಲ ಮನೋಭಾವ ಅಂತ. ಇನ್ನು ಮೂರನೇದು, ಸಾವರ್ಕರ್ ಜನಸಂಖ್ಯಾ ಅನುಪಾತದ ಬದಲಾವಣೆ. ನೀವು ಅದನ್ನು ಡೆಮೋಗ್ರಫಿಕ್ ಚೇಂಜಿನ ಕುರಿತಂತೆ ಎಷ್ಟು ಎಚ್ಚರಿಕೆ ಕೊಟ್ಟಿದ್ರು ಅಂದರೆ, ನಾರ್ತ್ ಈಸ್ಟ್ ಕಡೆಗೆ ಗಮನ ಕೊಡಿ, ಅಸ್ಸಾಂನ ಕುರಿತಂತೆ ಗಮನ ಕೊಡಿ, ಅಲ್ಲಿ ಸಿಕ್ಕಾಪಟ್ಟೆ ಹೊರಗಡೆಯಿಂದ ಇನ್ಫ್ಲಕ್ಸ್ ಆಗ್ತಿದೆ, ಎಚ್ಚರಿಕೆ ಇರಲಿ ಅಂತ ಎಷ್ಟು ಹೇಳಿದ್ರು ನೆಹರು ತಲೆ ಕೆಡಿಸ್ಕೊಳ್ಳಿಲ್ಲ. ಇದರಲ್ಲೊಂದು ಉಲ್ಲೇಖವನ್ನು ರಾಮಸ್ವಾಮಿಗಳು ಮಾಡ್ತಾರೆ. ನೆಹರು ಹೇಳಿದ್ರಂತೆ, ಖಾಲಿ ಪ್ರದೇಶದಲ್ಲಿ ನೊಂದ ಪ್ರದೇಶದ ಜನ ಬಂದು ಸೇರಿಕೊಂಡ್ರೆ ಯಾಕೆ ತಲೆ ಕೆಡಿಸ್ಕೋಬೇಕು ಅದ್ರ ಬಗ್ಗೆ, ಅದನ್ನು ತಡೆಯೋದಾದರೂ ಹೆಂಗೆ. ನೆಹರುಗೆ ಅದು ಯಾಕೆ ಖಾಲಿ ಪ್ರದೇಶದ ಚರ್ಚೆ ಅಷ್ಟೊಂದಿತ್ತು ಅವ್ರ ತಲೆಯಲ್ಲಿ ಗೊತ್ತಿಲ್ಲ. ಅಕ್ಸಾಯ್ ಚಿನ್ ಹೋದಾಗಲೂ ಅದೊಂದು ಖಾಲಿ ಪ್ರದೇಶ, ಬರಡು ಭೂಮಿ ಅಂತಂದರು. ಈಗ ಒಂದು ಖಾಲಿ ಪ್ರದೇಶಕ್ಕೆ ಬಂದರೆ ಏನಾಯಿತು ಅಂತ ಹೇಳಿದರು. ಆದರೆ ಸಾವರ್ಕರ್ರ ಮಾತು ಎಷ್ಟರ ಮಟ್ಟಿಗೆ ಸತ್ಯ ಆಯಿತು ಅಂತಂದರೆ, ನಾರ್ತ್ ಈಸ್ಟ್ ಅಷ್ಟೇ ಅಲ್ಲದೆ ಅಸ್ಸಾಂನಲ್ಲಿ ಈಗಾಗಲೇ 35% ಮುಸಲ್ಮಾನರು ದಾಟಿರೋದರ ಎಫೆಕ್ಟನ್ನು ನಾವು ಇವತ್ತಿಗೂ ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನು ಇದರಲ್ಲಿ ನೋಡ್ಬೋದು ಅಂತ. ನಾನಿನ್ನೂ ತುಂಬ ಇದ್ರ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ. ಆದರೆ ಪುಸ್ತಕ ತೊಗೊಂಡು ಓದಿ, ಪುಸ್ತಕದಲ್ಲಿ ಈ ಥರದ ಅನೇಕ ಸಂಗತಿಗಳಿವೆ. ಆದರೆ ಒಂದೇ ಒಂದು ಹೇಳಬೇಕಾಗಿರೋದು, ಸಾವರ್ಕರ್ರ 3 ಪ್ರಮುಖ ಸಂಗತಿಗಳನ್ನು ಬಹುಶಃ ಇಡೀ ಕೃತಿಯ ಮತ್ತು ಸಾವರ್ಕರ್ರ ಕುರಿತಂತೆ ರಾಮಸ್ವಾಮಿಗಳು ಕಂಡುಕೊಂಡಂಥ ರಾಮಸ್ವಾಮಿಗಳ ದರ್ಶನ ಏನಿದೆ ಅಂತ ಹೇಳೋದಾದರೆ, ಮೊದಲನೇದು ಅವ್ರು ಹೇಳ್ತಾರೆ, ಸಾವರ್ಕರ್ರ ವೈಜ್ಞಾನಿಕ ಮನೋವೃತ್ತಿಯನ್ನು ನಾವು ವಿಶೇಷವಾಗಿ ಗಮನಿಸಬೇಕು, ಮೊದಲನೇ ಸಂಗತಿ ಅಂತ.
ಅವರ ವೈಜ್ಞಾನಿಕ ಮನೋವೃತ್ತಿ ಏನಿತ್ತು ಅಂತಂದರೆ, ಗಾಂಧೀಜಿಯವರು ಯಾಂತ್ರೀಕರಣದ ಕುರಿತಂತೆ ಸಿಕ್ಕಾಪಟ್ಟೆ ವಿರೋಧ ಇತ್ತು. ಸಾವರ್ಕರ್ ಅದನ್ನು ಸಮರ್ಥಿಸ್ತಾ ಇದ್ದರು. ಮತ್ತು ಇವತ್ತು ಜಗತ್ತು ಬಿಡಿ, ಆದರೆ ಇಡೀ ಭಾರತ ಯಾಂತ್ರೀಕರಣದತ್ತ ಹೋಗ್ತಾ ಇರುವಂಥ ವೇಗ ನೋಡಿದರೆ ಸಾವರ್ಕರ್ರೇ ಕೊನೆಗೆ ಗೆದ್ದರು ಅಂತ ಈ ವಿಚಾರದಲ್ಲಿ ಅನಿಸುತ್ತೆ, ಅನುಮಾನ ಇಲ್ಲ. ಇನ್ನು ಎರಡನೇದು, ಸಂವಿಧಾನದಲ್ಲಿ ಸಮಾನತೆಯ ಆಶಯ ಏನಿದೆ, ಎರಡನೇ ವಿಚಾರ ಸಾವರ್ಕರ್ ತರೋದಾದರೆ, ಆನಂತರ ಸಂವಿಧಾನದ ಸಮಾನತೆಯ ಆಶಯ ಏನು ಮೊಳಗಿ ಬಂತೋ ಅದರ ಮೂಲ ಬೇಸ್ ಸಾವರ್ಕರ್ ಯಾವತ್ತೋ ಹೇಳಿಯಾಗಿತ್ತು. ಮತ್ತು ಅವರದನ್ನು ಜೋಡಿಸ್ಲಿಕ್ಕೋಸ್ಕರ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರುವಂಥ ರೀತಿ ಭಾಳ ವಿಶಿಷ್ಟವಾಗಿತ್ತು ಅನ್ನೋದನ್ನು ಅವರು ಉಲ್ಲೇಖ ಮಾಡ್ತಾರೆ. ಮತ್ತು ಕ್ರಾಂತಿಕಾರ್ಯದಲ್ಲಿ ವಿಶೇಷವಾಗಿ ಸೈನ್ಯಕ್ಕೆ ಹಿಂದೂಗಳ ಸೇರ್ಪಡೆಯಾಗಬೇಕು ಅಂತ ಸಾವರ್ಕರ್ ಕೊಟ್ಟಂಥ ಎಚ್ಚರಿಕೆಯನ್ನು ಎಲ್ಲರೂ ಮೂದಲಿಸಿದರು. ಅದನ್ನು ಹಿಡ್ಕೊಂಡು ಸಾವರ್ಕರ್ ಬ್ರಿಟಿಷರ ಪರವಾಗಿದ್ದರು ಮತ್ತು ಭಾರತದ ವಿರುದ್ಧವಾಗಿದ್ದರು ಅಂತ ಅನೇಕರು ಇವತ್ತು ವಾದ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಅವತ್ತು ಸೈನ್ಯಕ್ಕೆ ಸೇರಿಕೊಂಡ ಹಿಂದೂಗಳು, ಅವತ್ತು ಸೈನ್ಯದಲ್ಲಿ ತರಬೇತಿ ಪಡ್ಕೊಂಡಂಥ ಹಿಂದೂಗಳು ಸ್ವಾತಂತ್ರ್ಯ ನಂತರ ಅನೇಕ ಯುದ್ಧಗಳಲ್ಲಿ ಭಾರತವನ್ನು ರಕ್ಷಿಸಿದರು ಅನ್ನೋದನ್ನು ಇವತ್ತಿಗೂ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಇದು ಸಾವರ್ಕರ್ರ ದೃಷ್ಟಾರ ಸಾವರ್ಕರ್ ಯಾಕೆ ಅನ್ನೋದಕ್ಕೆ ನಮಗೊಂದು ಉಲ್ಲೇಖ ಹೇಳಬಲ್ಲಂಥ, ಅದು ಉಲ್ಲೇಖ ನೀಡಬಲ್ಲಂಥ ಒಂದು ಕೃತಿ ಅಂತ. ಕೊನೆಯಲ್ಲಿ ಒಂದೇ ಒಂದು ಮಾತನ್ನು ನಾನು ಹೇಳಿ ದೃಷ್ಟಾರ ಸಾವರ್ಕರ್ ಕುರಿತಂತೆ ಹೇಳಬಹುದಾಗಿರುವಂಥ ಸಂಗತಿ ಅಂತಂದರೆ, ಸಾವರ್ಕರ್ ಯಾವತ್ತೂ ಕಾಂಗ್ರೆಸ್ಸಿನ ಮೆಂಬರ್ ಆಗಲಿಲ್ಲ. ಹಿಂದೂ ಮಹಾಸಭಾನ ಕಟ್ಟಿದ್ರು. 1965 ಒಂದು ಇಂಟರ್ವ್ಯೂ ಕೊಡ್ತಾರೆ ಸಾವರ್ಕರ್. ಆ ಇಂಟರ್ವ್ಯೂನಲ್ಲಿ ಸಾವರ್ಕರ್ ಹೇಳ್ತಾರೆ, ನಾನು ಕಾಂಗ್ರೆಸ್ಸಿನ ಮೆಂಬರ್ ಆಗ್ಬೋದಿತ್ತು. ಮೆಂಬರ್ ಅವತ್ತಿನ ದಿನದಲ್ಲಿ ಆಗದೆ ಹೋದಾಗ ಜನ ಅದನ್ನು ರಾಷ್ಟ್ರದ್ರೋಹ, ಧರ್ಮದ್ರೋಹ ಅಂತೆಲ್ಲ ಕರಿತಾ ಇದ್ರು. ಆದರೆ ಇವತ್ತು ನನಗೆ ಭಾಳ ಹೆಮ್ಮೆ ಇದೆ, ನಾನು ಕಾಂಗ್ರೆಸ್ಸಿನ ಮೆಂಬರ್ ಆಗಲಿಲ್ಲ ಅಂತ. ಯಾಕೆಂದರೆ ದೇಶ ವಿಭಜನೆ ಮಾಡಿರುವಂಥ ಒಂದು ಪಕ್ಷ ಅಂತಂದರೆ ಅದು ಕಾಂಗ್ರೆಸ್ ಅಂತ ಎಲ್ಲರಿಗೂ ಗಮನಕ್ಕೂ ಬಂದಿರುವಾಗ ನಾನು ಅದರ ಮೆಂಬರ್ ಆಗಿದ್ದರೆ ದೇಶ ವಿಭಜನೆಯ ಆ ಹೊಣೆಗಾರಿಕೆ ನನ್ನ ಮೇಲೂ ಇರ್ತಿತ್ತಲ್ಲ, ಇವತ್ತು ನಾನು ಆ ಹೊಣೆಗಾರಿಕೆಯಲ್ಲಿ ಇಲ್ಲ ಅಂತ ಸಾವರ್ಕರ್ ಹೇಳುವಾಗ ಸಾವರ್ಕರ್ರ ಆ ಸ್ಥಿತಿ ಎಂಥದ್ದಿರ್ಬೋದು ಅನ್ನೋದನ್ನು ಒಂದು ಕ್ಷಣ ಯೋಚನೆ ಮಾಡ್ಬೋದು ಅಂತ. ಇದಿಷ್ಟು ಈ ಪುಟ್ಟ ಪುಸ್ತಕದಲ್ಲಿ ಅಡಗಿರುವಂಥದ್ದು. ನಾನು ಬಹುಶಃ ಹೇಳಿರ್ಬೋದಾದರೂ ಹೆಕ್ಕಿರ್ಬೋದಾಗಿರುವಂಥದ್ದು ಒಂದು 10% ಇರ್ಬೋದು. ಸಾವರ್ಕರ್ಗೆ ನಾವು ಮಾಡಿದ ಅನ್ಯಾಯಗಳನ್ನು ಕುರಿತಂತೆ ರಾಮಸ್ವಾಮಿಗಳು ಅನೇಕ ಸಂದರ್ಭಗಳಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ, ಅದನ್ನು ಗಮನಿಸ್ಬೋದು ಅಂತ. ಇನ್ನು ಹಲವರು ರಾಷ್ಟ್ರಾರಾಧಕರು ಬಹುಶಃ ಅತ್ಯುತ್ಕೃಷ್ಟವಾದ ಕೃತಿ ಅಂತ ನಾನು ಯಾಕೆ ಇದನ್ನು ಕರಿಬೋದು ಅಂತಂದರೆ, ಮೊದಲನೇದು ಪ್ರತಿಯೊಂಬಾಡಿ ಕಟ್ಟೆಯನ್ನು ಕಟ್ಟೋದೋ ಅಥವಾ ಭದ್ರಾವತಿಯಲ್ಲಿ ಕಾರ್ಖಾನೆ ನಿರ್ಮಿಸೋದು ಅಷ್ಟೇ ಅಲ್ಲದೆ ಹಳ್ಳಿಯಲ್ಲಿ ಸರ್ಕಾರಿ ಶಾಲೆಗಳನ್ನು ಕಟ್ಟೋದು ಕೂಡ ಆಗಿತ್ತು ಅಂತ. ಹೀಗೆ ಒಂದು ಕಡೆ ಶಾಲೆಗೆ ಬೇಕಾಗಿರುವ ಕೊಠಡಿಯನ್ನು ಕಟ್ಟಿಸ್ಬಿಟ್ಟು ವಿಶ್ವೇಶ್ವರಯ್ಯನವರು ಹೊರಟಿರಬೇಕಾದ್ರೆ ಊರಿನ ಜನ ಬಂದು ಒಂದು ಚೀಲ ತೆಗೆದು ವಿಶ್ವೇಶ್ವರಯ್ಯನವ್ರ ಗಾಡಿಗೆ ಎಸೆದ್ರಂತೆ. ಏನು ಅಂತ ನೋಡಿದರೆ, ಶಾಲೆಯ ಕಟ್ಟಡಕ್ಕೆ ಅಂತ ಊರಿನ ಜನ ಏನು ಹಣ ಸಂಗ್ರಹ ಮಾಡಿದ್ರಲ್ಲ ಅದನ್ನೆಲ್ಲ ಒಂದು ಚೀಲದಲ್ಲಿ ತುಂಬಿಟ್ಟು ಇವ್ರ ಗಾಡಿಗೆ ಎಸೆದ್ಬಿಟ್ಟು ದೂರದಿಂದ ನಮಸ್ಕಾರ ಮಾಡಿದ್ರಂತೆ. ನಾವು ಇದಕ್ಕೋಸ್ಕರ ಇಷ್ಟು ಒದ್ದಾಡಿದ್ವಿ, ನೀವು ಎಷ್ಟು ಸಲೀಸಾಗಿದ್ದನ್ನು ಮಾಡಿಕೊಟ್ರಲ್ಲ ಅಂತ. ವಿಶ್ವೇಶ್ವರಯ್ಯನವರ ಕುರಿತಂತೆ ಇದ್ದಂಥ ಜನಸಾಮಾನ್ಯರಲ್ಲಿ ಇದ್ದಂಥ ಆದರ ಅಂತ. ಆದರೆ ಎಲ್ಲ ತಿಳ್ಕೊಂಡವರಲ್ಲೇ ಹಿಂಗೆ ಇತ್ತ ಅಂತ ಕೇಳಿದರೆ ಹಂಗೇನಿಲ್ಲ. ನನಗೂ ಭಾಳ ಆಶ್ಚರ್ಯ ಅನ್ನಿಸ್ತು. ಅಂದರೆ ಈ ದೂಷಣೆ ಇವತ್ತು ಮಾತ್ರ ಅಲ್ಲ, ಅವತ್ತೂ ಇತ್ತು ಅಂತ. ವಿಶ್ವೇಶ್ವರಯ್ಯನವರ ಕುರಿತಂತೆ ಇಷ್ಟು ಎತ್ತರದಲ್ಲಿ ಇವತ್ತು ನಾವು ನೋಡಬೇಕಾದಾಗ ಅವತ್ತಿನ ಜನ ಹೆಂಗೆ ಹೇಳ್ತಿದ್ರು ಅಂತಂದರೆ, ವಿಶ್ವೇಶ್ವರಯ್ಯನವರು ರಾಜ್ಯದ ಹಣವನ್ನೆಲ್ಲ ಕನ್ನಂಬಾಡಿ ಕಟ್ಟೆಯಲ್ಲಿ ಮುಳುಗಿಸ್ಬಿಟ್ರು ಅಂತಿದ್ರು. ಅಂದರೆ ಅವರು ದುಡ್ಡನ್ನು ಪೋಲ್ ಮಾಡಿದರು ಅಂತ. ಈ ಯೋಜನೆ ಯಾರಿಗಿರಬೇಕಾಗಿತ್ತು? ನಂಗೆ ತುಂಬ ಜನ ಕೇಳ್ತಾರೆ, ರೋಡ್ ಹಂಗಾಯಿತು ಹಿಂಗಾಯಿತು. ಹೇಳ್ತಪ್ಪ, ಬಾರ್ಡ್ರಲ್ಲಿ ತುಂಬ ಒಳ್ಳೆ ರೋಡ್ ಆಗಿದೆ. ಈಗ LACಗೆ ಪ್ಯಾರಲಲ್ ಆಗಿ ಭಾರತ 3,500 ಕಿಲೋಮೀಟರ್ ರೋಡನ್ನು, ಬಾರ್ಡರ್ ರೋಡನ್ನು ಮಾಡಿ, ಅದು ತೊಗೊಂಡು ಯಾರಿಗೆ ಏನಾಗಬೇಕು? ನಂಗೆ ನಮ್ಮ ಊರಿಗೆ ಹೋಗೋ ರೋಡ್ ಚೆನ್ನಾಗಿದ್ದರೆ ಸಾಕು, ಬಾರ್ಡರ್ ರೋಡ್ ಹಾಳಾಗೋಗ್ಲಿ ಅಂತ. ನನಗೆ ಹೆಂಗಿದ್ದೆ ನಮ್ಮ ಮನಸ್ಥಿತಿ ಅಂತಂದರೆ, ಇದು ಇವತ್ತಿನ ಮನಸ್ಥಿತಿ ಅಲ್ಲ ಅಂತ ಸಮಾಧಾನ ಆಯಿತು. ನಮ್ಮವ್ರು ಅವಾಗಲೂ ಹಾಗೆ ಇದ್ದರು ಅಂತ. ಕನ್ನಂಬಾಡಿ ಕಟ್ಟೆಯಲ್ಲಿ ಮುಳುಗಿಸಿದರು, ಆಮೇಲೆ ಭದ್ರಾವತಿಯ ಕುಲುಮೆಗೆ ಹಾಕಿದ ದುಡ್ಡು ಸುಟ್ಟರು ಅಂತ ಅವ್ರ ಬಗ್ಗೆ ಒಂದು ಉಲ್ಲೇಖವನ್ನು ಚೆನ್ನಾಗಿ ಮಾಡ್ತಾರೆ. ಎತ್ತಿನ ಬಂಡಿಗೆ ಇಂಜಿನ್ ಹಾಕ್ಕೊಂಡು ಓಡಿಸ್ತಾ ಇದ್ದಾರೆ ವಿಶ್ವೇಶ್ವರಯ್ಯನವರು ಅಂತ. ರೈಲ್ವೆ ಇಂಜಿನ್ ಹಾಕಿದರೆ ಓಡಲ್ಲ, ಅದನ್ನು ಓಡಿಸ್ತಿದ್ದಾರೆ, ಹಂಗೆ ಮಾಡಿ ದುಡ್ಡನ್ನು ಪೋಲ್ ಮಾಡ್ತಿದ್ದಾರೆ ಅಂತ. ವಿಶ್ವೇಶ್ವರಯ್ಯನವರ ಯೋಜನೆಗಳನ್ನು ಅರ್ಥೈಸಿಕೊಳ್ಳಬಹುದಾದ ಸಾಮರ್ಥ್ಯ ಜನಸಾಮಾನ್ಯರಲ್ಲ, ಅನೇಕ ಬಾರಿ ದೊಡ್ಡವರಲ್ಲೂ ಇರಲಿಲ್ಲ. ಕೇಸರಿ ಪತ್ರಿಕೆಯಲ್ಲಿ ತಿಲಕರು ವಿಶ್ವೇಶ್ವರಯ್ಯನವರ ಒಂದು ಯೋಜನೆಯ ಕುರಿತಂತೆ, ಅವರಿಗೆ ಆಗುವಂಥ, ಮಹಾರಾಷ್ಟ್ರಕ್ಕೆ ಆಗುವಂಥ ಒಂದು ಯೋಜನೆಯ ಕುರಿತಂತೆ ತೀವ್ರವಾದ ಟೀಕೆಗಳನ್ನು ನಿರಂತರವಾಗಿ ಮಾಡಿದರು. ಆನಂತರ
ಫೈನಲಿ ಯಾವಾಗ ಈ ಯೋಜನೆ ತುಂಬ ಲಾಭದಾಯಕವಾಗಿದೆ, ವಿಶ್ವೇಶ್ವರಯ್ಯನವರ ಆಲೋಚನೆ ಕರೆಕ್ಟಾಗಿದೆ ಅಂತ ಗೊತ್ತಾಯಿತೋ ಅವರೇ ಮುಕ್ತ ಕಂಠದಿಂದ ಹೊಗಳಿ ಬರೆದ್ರು ಅಂತ. ಅವತ್ತಿನವರಲ್ಲಿದ್ದಂಥ ಆ ಗುಣ ಭಾಳ ವಿಶಿಷ್ಟವಾಗಿದ್ದು, ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಾದರೆ ರೀಟ್ರ್ಯಾಕ್ಟ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂಥ ಉತ್ತರವನ್ನು ಮರಳಿ ಕೊಡಬಲ್ಲಂಥ ಸಾಮರ್ಥ್ಯ ಇದ್ದಿದ್ದು ಆವತ್ತಿನ ದಿನಗಳಲ್ಲಿ ಅಂತ ಭಾಳ ಗಂಭೀರವಾದ ಮಾತಲ್ಲಿ ಹೇಳ್ತಾರೆ. ವಿಶ್ವೇಶ್ವರಯ್ಯನವರಿಗೆ ಖಾಸಗಿ ಜೀವನ ಇರಲಿಲ್ಲ ಅಂತ. ನನಗೆ ಮೊದಲದು ಆಶ್ಚರ್ಯ ಅನ್ನಿಸ್ತು, ಖಾಸಗಿ ಜೀವನ ಯಾಕೆ ಇರಲಿಲ್ಲ? ರಾಮಸ್ವಾಮಿಗಳು ಮುಂದೆ ಹೇಳ್ತಾರೆ, ಅವರು ಯಾವ ಕೃತಿಯನ್ನು ನೋಡಿ ಸ್ವಂತದ ಬಗ್ಗೆ ಏನಿರಲ್ಲ, ಆ ಯೋಜನೆ ಹೀಗೆ, ಈ ಯೋಜನೆ ಹೀಗೆ, ಅಲ್ಲಿ ಇದಾಯಿತು ಇಲ್ಲಿ ಅದಾಯಿತು ಅಂತ ಬರ್ಕೊಳ್ಳೋವಂಥ ವ್ಯಕ್ತಿಗೆ ಖಾಸಗಿ ಬದುಕು ಅಂದರೆ ಏನು ಅನ್ನೋ ಪ್ರಶ್ನೆ. ವ್ಯಕ್ತಿಗಳು ದೊಡ್ಡವರಾಗೋದು ಯಾಕೆ ಅನ್ನೋದಕ್ಕೆ ಇದು ಅರ್ಥ ಆಗುತ್ತೆ. ನಾನು ತುಂಬ ವಿಷಯಗಳನ್ನು ಇದರಲ್ಲಿ ತೆಗೆಯಲ್ಲ. ಇನ್ನೊಂದು ಗೋಪಾಲಕೃಷ್ಣ ಗೋಖಲೆಯವರನ್ನಷ್ಟೇ ಉಲ್ಲೇಖ ಮಾಡ್ತೀನಿ ಇದರಲ್ಲಿ. ಗೋಪಾಲಕೃಷ್ಣ ಗೋಖಲೆಯವರು 1902 ಗಾಂಧೀಜಿಯವರಿಗೆ ಠರಾವು ಮಂಡಿಸಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಆ ಠರಾವು ಅಕ್ಸೆಪ್ಟ್ ಆಗುವಂತೆ ಮಾಡಿ ಅವತ್ತಿನ ದಿನಗಳಲ್ಲಿ ಏನೂ ಇಲ್ಲದ ಗಾಂಧಿಯವರನ್ನು ಕಾಂಗ್ರೆಸ್ಸಿಗೆ ಪರಿಚಯಿಸಿಕೊಟ್ಟವರು. ಹೀಗಾಗಿ ಉದ್ದಕ್ಕೂ ಅವರನ್ನು ಅತ್ಯಂತ ಗೌರವದಿಂದ ಗಾಂಧೀಜಿಯವರು ಕಾಣ್ತಿದ್ರು ಅಂತ. ಇನ್ನು ಎರಡನೇದು, ಗೋಪಾಲಕೃಷ್ಣ ಗೋಖಲೆಯವರ ಬಗ್ಗೆ ಬರೀತಾ ಅವರು ಹೇಳ್ತಾರೆ, ಅತಿ ಶೀಘ್ರವಾಗಿ ಸ್ವಾತಂತ್ರ್ಯ ಪ್ರಾಪ್ತವಾಗಬೇಕು ಎಂದು ಆಗ್ರಹಿಸಿದವರು ತೀವ್ರಗಾಮಿಗಳು. ಆದರೆ ಲಕ್ಷ್ಯದೆಡೆಗೆ ಸಾಗುವಾಗಲೂ, ಭಾಳ ಚೆನ್ನಾಗಿದೆ ಮಾತಿದು, ಲಕ್ಷ್ಯದೆಡೆಗೆ ಸಾಗುವಾಗಲೂ ಸುಧಾರಣಾ ಪ್ರಕ್ರಿಯೆ ನಿಲ್ಲಬಾರದು ಅಂತ ಆಲೋಚನೆ ಮಾಡ್ತಾ ಇದ್ದವರು ಗೋಖಲೆಯವರು ಅಂತ. ಭಾಳ ಚಂದದ ಮಾತು. ನೀವು ಎಲ್ಲಿಗಾದರೂ ರೀಚ್ ಆಗಿ, ಆದರೆ ಸುಧಾರಣೆಯ ಆ ಪ್ರಕ್ರಿಯೆ ಏನಿದೆ ಅದು ಯಾವತ್ತೂ ನಿಲ್ಲಬಾರದು ಅಂತ. ಒಂದೇ ಒಂದು ಘಟನೆ, ಭಾಳ ಸುಂದರವಾಗಿರುವಂಥ ಘಟನೆ. ರಾಮಸ್ವಾಮಿಗಳು ಅದರ ಬಗ್ಗೆ ಬರಿತಾ ಸಂಸ್ಕೃತದ ಒಂದು ಉಕ್ತಿಯನ್ನು ಕೋಟ್ ಮಾಡ್ತಾರೆ. ಅದರಲ್ಲಿ ಹೇಳ್ತಾರೆ, ನಿರ್ಮಲ ಮನಸ್ಕರ ಅಸಮಾಧಾನವೂ ರಮಣೀಯವೇ ಅಂತ. ಏನು ಚೆನ್ನಾಗಿರುತ್ತೆ ನೋಡಿ. ನಿರ್ಮಲ ಮನಸ್ಕರಿಬ್ಬರು ಕಿತ್ತಾಡಿದ್ರೂ ಚಂದ ಅಂತ ಹೇಳ್ತಾರಲ್ಲ. ಕಿತ್ತಾಡಿದರೆ ಗಂಧ ಜೊತೆಗೆ ಗುದ್ದಾಡಬೇಕು, ಈ ಹೊಲಸಿನ ಜೊತೆಗೆ ಅಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಅದು. ಆದರೆ ಆ ಸಾಲು ಎಷ್ಟು ಚೆನ್ನಾಗಿದೆ ಅಂತಂದರೆ, ನಿರ್ಮಲ ಮನಸ್ಕರ ಅಸಮಾಧಾನವು ರಮಣೀಯವಾಗಿರುತ್ತೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಅವರು. ಒಂದು 5th ಜಾರ್ಜ್, ಆತ ಅವತ್ತಿನ ವೆನೀಸ್ನ ಇದಾಗಿದ್ದ, ಅವನು ಗವರ್ನರ್ ಆಗಿದ್ದ ಪ್ರಾಬಬಲಿ, ಅಥವಾ ಪ್ರಿನ್ಸ್ ಆಫ್ ವೇಲ್ಸ್ ಆಗಿದ್ದ. ಅವನು ಭಾರತಕ್ಕೆ ಬರ್ತಾನೆ ಅಂತ ಗೊತ್ತಾದಾಗ, ಪ್ರಿನ್ಸ್ ಆಫ್ ವೇಲ್ಸ್, ಗೋಖಲೆಯವರು ಹೇಳಿದ್ರಂತೆ, ರಾಜನ ಜೊತೆ ನಾವು ಗಲಾಟೆ ಇಟ್ಕೋಬಾರ್ದು, ವಿ ಶುಡ್ ವೆಲ್ಕಮ್ ಹಿಮ್, ಗೌರವದಿಂದ ಸ್ವಾಗತಿಸಬೇಕು. ಆಗ ತಿಲಕರು ಹೇಳಿದ್ರು, ಇಂಪಾಸಿಬಲ್, ಯಾವ ಕಾರಣಕ್ಕೂ ಸ್ವಾಗತದಲ್ಲಿ ನಾವು ನಿಲ್ಲಬಾರ್ದು. ಇಬ್ಬರದು ಸಿಕ್ಕಾಪಟ್ಟೆ ಫೈಟ್ ಆಯಿತು. ಕರಿಬೇಕು, ಗೌರವ ಕೊಡಬೇಕು, ಬೇಡ, ಗೌರವ ಕೊಡಬೇಕು, ಬೇಡ, ಸಿಕ್ಕಾಪಟ್ಟೆ ಫೈಟ್ ಆಯಿತು. ಗೋಖಲೆಯವ್ರದ್ದು ಎಂಥ ವ್ಯಕ್ತಿತ್ವ ಅಂತಂದರೆ, ಈ ಗಲಾಟೆಯ ನಡುವೆ ಎದ್ದೋದರಂತೆ, ತಮ್ಮ ತಲೆ ಮೇಲಿದ್ದ ಪಗಡಿಯನ್ನು ತೆಗೆದು ತಿಲಕರ ಕಾಲಿಗಿಟ್ಟು ನಮಸ್ಕಾರ ಮಾಡಿದರು. ತಿಲಕರ ಕಣ್ಣುಗಳಲ್ಲಿ ಧಾರಾಕಾರವಾದ ನೀರು. ಮುಂದೇನಾಯಿತು ಅಂತ ಹೇಳಬೇಕು ಅಂತಿಲ್ಲ, ಇಡೀ ಕಾಂಗ್ರೆಸ್ಸು 5th ಜಾರ್ಜನ ವೆಲ್ಕಮ್ಗೆ ಅಂತ ನಿಲ್ತು ಅಂತ. ಅಂದರೆ ಆ ಇಬ್ಬರ ಕಾದಾಟವೂ ಕೂಡ ಯಾವ ಎತ್ತರದ ಕಾದಾಟ. ಕೆಲವೊಂದು ಸಲ ಯೋಚನೆ ಮಾಡುವಾಗ ಅನಿಸುತ್ತೆ, ಎಷ್ಟು ಅದ್ಭುತವಾಗಿರುವಂಥ ಬದುಕುಗಳು ಇವು ಅಂತ. ಮಿತ್ರರೇ, ಬಿಲೀವ್ ಮೀ, ಇಡೀ ಪುಸ್ತಕದಲ್ಲಿ ಈ ಥರದ ಅನೇಕ ಘಟನೆಗಳು ಉಲ್ಲೇಖಗೊಳ್ತವೆ. ಆ ಘಟನೆಗಳು ನಮ್ಮನ್ನು ಎಷ್ಟು ಮೂವ್ ಮಾಡಬಲ್ಲದ್ದು ಅಂತಂದರೆ, ಅದರ 1% ಹತ್ತಿರಕ್ಕಾದರೂ ನಾವು ಹೋಗ್ಲಿಕ್ಕೆ ಸಾಧ್ಯ ಆದರೆ ಬದುಕು ಸುಂದರವಾಗಿರುತ್ತೆ ಅಂತ ಹೇಳಬಲ್ಲಂಥ ಕೃತಿಗಳು. ಈ ದೃಷ್ಟಿಯಿಂದ ಈ ಎರಡೂ ಕೃತಿಗಳು ಬಹುಶಃ ರಾಷ್ಟ್ರೋತ್ಥಾನದ ಒಂದು ಅಂತ ಹೇಳೋಕ್ಕಿಂತ, ಅಥವಾ ಅವರ ಕೃತಿ ಅಂತ ಹೇಳೋಕ್ಕಿಂತ, ಇದು ನಾಡಿಗೆ ಸಲ್ಲಬೇಕಾಗಿರುವಂಥ ಶ್ರೇಷ್ಠ ಕೃತಿಗಳು ಅಂತ ನಾನು ಭಾವಿಸಿ, ಇದನ್ನು ಪ್ರಕಾಶ ಮಾಡಿದ ರಾಷ್ಟ್ರೋತ್ಥಾನದವರಿಗೂ ಮತ್ತು ಇಂಥದ್ದೊಂದು ಕೊಡುಗೆಯನ್ನು ಕೊಟ್ಟ ಆದರಣೀಯ ರಾಮಸ್ವಾಮಿಗಳವರಿಗೂ ನತಮಸ್ತಕನಾಗಿ ಅವರಿಗೆ ಹಣೆಗೆ ಹಣೆ ಹಚ್ಚಿ ಅವರ ಪಾದಗಳಿಗೆ ನನ್ನ ನಮಸ್ಕಾರವನ್ನು ಮಾಡ್ತೀನಿ. ಪ್ರೀತಿಯಿಂದ ಆಲಿಸಿದ ಎಲ್ರಿಗೂ ಧನ್ಯವಾದಗಳು. ವಂದೇ ಮಾತರಂ.